ಆತ್ಮೀಯ ತರಬೇತಿದಾರರೇ, ಈ ದಿನದ ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಟು ಯು ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಗಳಲ್ಲಿ ಹೈಡ್ರಾಲಿಕ್ಸ್ ಅಂಡ್ ನ್ಯೂಮ್ಯಾಟಿಕ್ಸ್ ಸಂಬಂಧಪಟ್ಟಂತ ವಿಷಯಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ, ತಿಳ್ಕೊಳ್ತಾ ಇದ್ದೀವಿ. So today also the continuations of hydraulic and pneumatic chapter. In this class we will discuss about hydraulic cylinders, that means linear actuators ಅಂತ ನಾವು ಕರಿತೀವಿ. hydraulic cylinders ಬಗ್ಗೆ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. At the end of this lesson you shall be able to what are all the objectives for today lessons. State the basic principle of hydraulic cylinder and explain the construction of hydraulic cylinder and state the sealing arrangement in hydraulic cylinder and name the different parts of hydraulic cylinder and how hydraulic cylinders are specified and what are all the application of hydraulic cylinder and calculate the speed and force of hydraulic cylinder. Okay. In this class, we will discuss the cylinder, hydraulic cylinder parameters. In earlier class, pneumatic cylinders, single acting, double acting cylinders ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. In the same way, hydraulic cylinder ಕೂಡ ಹಾಗೆ ಇರುತ್ತೆ. So ಅದ್ರ ಬಗ್ಗೆ ನೋಡ್ತಾ ಹೋಗೋಣ. Now let us come to the hydraulic cylinder. That means linear actuators ಅಂತ ನಾವು ಕರಿತೀವಿ. Hydraulic cylinder is a key hydraulic component. It serves as a hydraulic consumer that converts the energy of the hydraulic fluid into useful. ನೋಡಿ, ಹೈಡ್ರಾಲಿಕ್ ಸಿಲಿಂಡರ್ ಅನ್ನೋದು ಮಕ್ಕಳೇ ಒಂದು ಕೀ ಕಾಂಪೋನೆಂಟ್ ಎಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ. ಈ ಹೈಡ್ರಾಲಿಕ್ ಸಿಲಿಂಡರ್ ಇದು ಟು ಕನ್ವರ್ಟ್ ದ ಎನರ್ಜಿ ಆಫ್ ಹೈಡ್ರಾಲಿಕ್ ಫ್ಲೂಯಿಡ್ ಆಯಿಲ್ ಎನರ್ಜಿ ಏನಿದೆ ಅದನ್ನ ಯೂಸ್ಫುಲ್ ವರ್ಕ್ ಆಗಿ ಏನ್ ಮಾಡುತ್ತೆ, ಇದು ಕನ್ವರ್ಟ್ ಅನ್ನ ಮಾಡುತ್ತೆ. ಇಲ್ಲಿ ಇಟ್ಸ್ ಇನ್ಪುಟ್ ವಾಲ್ಯೂಸ್ ಹೈಡ್ರಾಲಿಕ್ ಫ್ಲೂಯಿಡ್. ಇಲ್ಲಿ ಇನ್ಪುಟ್ ಏನು ಕೊಡ್ತೀವಿ ನಾವು ಸಿಲಿಂಡರ್ಗೆ? ಹೈಡ್ರಾಲಿಕ್ ಫ್ಲೂಯಿಡ್ ಆಯಿಲ್. ಯಾವ ರೀತಿ? ಅಂಡರ್ ದ ಪ್ರೆಷರ್ ಇಂದ ಹೋಗುತ್ತೆ. ಅಂಡರ್ ದ ಪ್ರೆಷರ್ ಆಕ್ಟಿಂಗ್ ಆನ್ ದ ಸರ್ಫೇಸ್ ಆಫ್ ದ ಹೈಡ್ರಾಲಿಕ್ ಸಿಲಿಂಡರ್ ಅಂಡ್ ಪಿಸ್ಟನ್. ಪ್ರೆಷರ್ ನಲ್ಲಿ ಆಯಿಲ್ ಹೈಡ್ರಾಲಿಕ್ ಸಿಲಿಂಡರ್ ಏನಿದೆ ಅದರಲ್ಲಿ ಪಿಸ್ಟನ್ ಏನಿದೆ, ಆ ಪಿಸ್ಟನ್ ಮೇಲೆ ಏನಾಗುತ್ತೆ, ಪ್ರೆಷರ್ ಆಕ್ಟ್ ಆಗುತ್ತೆ. ಅವಾಗ ಏನಾಗುತ್ತೆ, ದಿಸ್ ಕಾಸ್ ದ ಲೀನಿಯರ್ ಮೂವ್ಮೆಂಟ್ ಆಫ್ ದ ಪಿಸ್ಟನ್. ಪಿಸ್ಟನ್ ಏನಾಗುತ್ತೆ, ಮೂವ್ ಆಗುತ್ತೆ. ಅಂಡ್ ದಸ್ ದ ಪಿಸ್ಟನ್ ರಾಡ್ ಆಲ್ಸೋ ಮೂವ್, ವಿಚ್ ಇಸ್ ಕನೆಕ್ಟೆಡ್ ಟು ದ ಲೋಡ್. ಅದನ್ನ ಎಲ್ಲಿ ಕನೆಕ್ಟ್ ಮಾಡಿರ್ತೀವಿ ನಾವು? ಲೋಡ್ ಗೆ ಕನೆಕ್ಟ್ ಮಾಡ್ತೀವಿ. therefore the energy of hydraulic fluid is transferred into a controllable power which acts as a straight line. That's why it is called as linear actuators ಅಂತ ನಾವು ಕರಿತೀವಿ. ಇಲ್ಲಿ ಆ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ನಾವು ಒಂದು ಹೈಡ್ರಾಲಿಕ್ ಮೀಡಿಯಂ ಅನ್ನ ಯೂಸ್ ಮಾಡಿದ್ವಿ. ದಟ್ ಇಸ್ ಕಾಲ್ಡ್ ಆಯಿಲ್, ಹೈಡ್ರಾಲಿಕ್ ಆಯಿಲ್. ದಟ್ ಇಸ್ ಕಾಲ್ಡ್ ಮಿನರಲ್ ಆಯಿಲ್, ಸಿಂಥೆಟಿಕ್ ಆಯಿಲ್, ಎಮಲ್ಸನ್, ಸಮ್ ಟೈಮ್ ವಾಟರ್ ಬೇಸ್ಡ್ ಹೈಡ್ರಾಲಿಕ್ಸ್ ಅಂತ ಕೂಡ ನಾವು ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಕಾಲ್ಡ್ hydraulic cylinder. Simply, hydraulic cylinder is a component used in hydraulic system. A major component. ಇದನ್ನ ಅನೇಕ ಮೆಕ್ಯಾನಿಕಲ್ ಡಿವೈಸ್ ಗಳ ಜೊತೆ ಸೇರಿಸಿ ನಾವು ಮಾಡ್ತೀವಿ, ಕನೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಒಂದು ನಿಮಗೆ ಅನಿಮೇಷನ್ಸ್ ಇದೆ, ಇಲ್ಲಿ ನೋಡ್ತಾ ಇದ್ರಿ. ಇಲ್ಲಿ ಒಂದು ಡಬಲ್ ಆಕ್ಟಿಂಗ್ ಸಿಂಗಲ್ ಎಂಡೆಡ್ ಸಿಲಿಂಡರ್ ಅನ್ನು ಕಾಣಿಸ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲಿ ಫ್ಲೂಯಿಡ್ ಫ್ರಮ್ ಪಂಪ್. That is the main media for actuating this cylinder is called oil, either mineral based, emulsion based, or it is water based. So ಇಲ್ಲಿ ಫ್ಲೂಯಿಡ್ ಎಂಟ್ರಿ ಆಗ್ತಾ ಇದೆ. ಈ ಎಂಟ್ರಿ ಆಗ್ತಾ ಇರತಕ್ಕಂಥದ್ದು ಏನ್ ಮಾಡ್ತಾರೆ ನೋಡಿ, ಎಲ್ಲೋ ಗೋಲ್ಡ್ ಕಲರ್ ಇಲ್ಲಿ ಪ್ರೆಷರ್ ನ ಕ್ರಿಯೇಟ್ ಮಾಡ್ತಾರೆ. ಇಲ್ಲಿ ಪಿಸ್ಟನ್ ಮೇಲೆ ಇಲ್ಲಿ ರಾಡ್ ಕನೆಕ್ಟ್ ಆಗಿದೆ. ರಾಡ್ ಏನಾದ್ರೆ ಲೋಡ್ ಕನೆಕ್ಟ್ ಆಗಿರುತ್ತೆ, ಇಲ್ಲಿ ಮೂವ್ ಆಗುತ್ತೆ. ಸೊ ಲೈಕ್ ದಟ್ ಇಟ್ಸ್ ಎ ಲೀನಿಯರ್ ಆಕ್ಚುಯೇಟರ್ಸ್ ಅಂತ ನಾವು ಕರಿತೀವಿ. So what are all the types of
hydraulic actuators. Linear actuator. So it is for linear actuation. Hydraulic cylinder ಅಂತ ನಾವು ಕರಿತೀವಿ. ಮತ್ತೆ ರೋಟರಿ ಆಕ್ಚುಯೇಟರ್ಸ್. ರೋಟರಿ ಆಕ್ಚುಯೇಷನ್ಸ್ ಗೆ ಹೈಡ್ರಾಲಿಕ್ ಮೋಟರ್ ಅನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸೆಮಿ ರೋಟರಿ ಆಕ್ಚುಯೇಟರ್ ಅಂತ ಬಳಸ್ತೀವಿ ಫಾರ್ ಲಿಮಿಟೆಡ್ ಆಂಗಲ್ ಆಫ್ ಆಕ್ಚುಯೇಷನ್ಸ್. ಯಾವುದು ಸೆಮಿ ರೋಟರಿ ಆಕ್ಚುಯೇಟರ್, ಲಿಮಿಟೆಡ್ ಆಂಗಲ್. ಸೊ ಇದು ಮೂರು ಇಂಪಾರ್ಟೆಂಟ್: linear, rotary and semi-rotary. This hydraulic linear actuator, as their name implies, provide the motion in straight line. ಈ ಲೀನಿಯರ್ ಅನ್ನೋದ್ರ ಅರ್ಥ ಏನಂದ್ರೆ ದಟ್ ಇಸ್ ಸ್ಟ್ರೈಟ್ ಲೈನ್ ಮೂವ್ಮೆಂಟ್ ಅಂತ ಹೇಳಿ. ಏನಂತ ಕರಿತೀವಿ ಅದನ್ನ? ಸ್ಟ್ರೈಟ್ ಲೈನ್ ಮೂವ್ಮೆಂಟ್. ಸೊ ದಟ್ಸ್ ವೈ ಸಾರಿ ಇಟ್ಸ್ ಕಾಲ್ಡ್ ಲೀನಿಯರ್ ಆಕ್ಚುಯೇಟರ್ಸ್ ಅಂತ ಕೂಡ ನಾವು ಕರಿತೀವಿ. ನೌ ಲೆಟ್ ಅಸ್ ಕಮ್, ವಾಟ್ ಇಸ್ ದ ಬೇಸಿಕ್ ಪ್ರಿನ್ಸಿಪಲ್ of hydraulics cylinder. ಇಲ್ಲಿ ಬೇಸಿಕ್ ಪ್ರಿನ್ಸಿಪಲ್ ಅನ್ನು ನೋಡ್ತಾ ಹೋಗೋಣ. ಸೊ ದ ಬೇಸಿಕ್ ಪ್ರಿನ್ಸಿಪಲ್ ಬಿಯಾಂಡ್ ಎನಿ ಹೈಡ್ರಾಲಿಕ್ ಸಿಸ್ಟಮ್ ಇಸ್ ವೆರಿ ಸಿಂಪಲ್. ಇಲ್ಲಿ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ನಿಮ್ಗೆ ಒಂದು ಲಾ ಹೇಳಿದೆ, ನೆನಪತ್ತಾ? ದಟ್ ಇಸ್ ಕಾಲ್ಡ್ ಪ್ಯಾಸ್ಕಲ್ ಲಾ ಅಂತ ಹೇಳಿ. ಸೊ ಅದನ್ನ ಹೇಳ್ತೀನಿ, ಇನ್ನೊಂದು ಬಾರಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ದ ಬೇಸಿಕ್ ಪ್ರಿನ್ಸಿಪಲ್ ಬಿಯಾಂಡ್ ಎನಿ ಹೈಡ್ರಾಲಿಕ್ ಸಿಸ್ಟಮ್ ಇಸ್ ವೆರಿ ಸಿಂಪಲ್, in which pressure applied anywhere to a body of the fluid cause a force to be transmitted equally in all directions, with the force acting at the right angles to any surface in contact with the fluid. This is known as Pascal law. The basic principle is Pascal law in hydraulic system. The law only nimge heltini. Pascal law state that pressure applied to an enclosed fluid will be transmitted without change in magnitude to every point of the fluid and to the walls of the container. The pressure at any point in the fluid is equal in all directions. This is called Pascal law. In this principle, the hydraulic system is working. ಅಂದ್ರೆ ಇಲ್ಲಿ Pascal law ನಲ್ಲಿ ಮಕ್ಕಳೇ, ದ ಪ್ರೆಷರ್ ಅಪ್ಲೈಡ್, ನಾವ್ ಏನ್ ಪ್ರೆಷರ್ ಅನ್ನ ಅಪ್ಲೈ ಮಾಡ್ತೀವಿ ಅದು ಎನ್ಕ್ಲೋಸ್ ಆಗುತ್ತೆ ಅಂದ್ರೆ ಸುತ್ತುವರಿದ ದ್ರವಕ್ಕೆ ಅನ್ವಯಿಸುವ ಒತ್ತಡವು ದ್ರವದ ಪ್ರತಿಯೊಂದು ಬಿಂದುವಿಗೆ ಮತ್ತು ಆ ಕಂಟೈನರ್ ಒಳಗಡೆ ಇರತಕ್ಕಂತ ಗೋಡೆಗಳಿಗೆ, ವಾಲ್ಸ್ ಅಂತ ಏನ್ ಕರಿತೀವಿ, ಬದಲಾವಣೆ ಇಲ್ಲದೆ ಏನಾಗುತ್ತೆ? ಹರಡ್ತಾ ಇರುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅಂದ್ರೆ without change in magnitude to every point of the fluid and all wall of the container. This is called Pascal ನಿಯಮ ಅಂತ ನಾವು ಕರೀತೀವಿ. ಅಂದ್ರೆ ಇಲ್ಲಿ ದ್ರವದ ಯಾವುದೇ ಹಂತದಲ್ಲಿ ಒತ್ತಡ ಎಲ್ಲಾ ದಿಕ್ಕುಗಳಲ್ಲಿಯೂ ಈಕ್ವಲ್ ಆಗಿರುತ್ತೆ, ಎಲ್ಲಾ ದಿಕ್ಕುಗಳಲ್ಲೂ. ಹಿಂದೆ ನಾನು ಪ್ಯಾಸ್ಕಲ್ ಲಾ ಮಾಡುವಾಗ ಅನಿಮೇಷನ್ಸ್ ಸಹಿತ ನಿಮಗೆ ಇದನ್ನ ವಿವರಿಸಿದೆ. ದಟ್ ಇಸ್ ದ ಪ್ರಿನ್ಸಿಪಲ್ ಆಫ್ ಬೇಸಿಕ್ ಪ್ರಿನ್ಸಿಪಲ್ ಆಫ್ hydraulic. First e para idiyala, it is important. The basic principle behind any hydraulic system is very simple. Pressure applied anywhere to a body of the fluid causes a force to be transmitted equally in all directions, with the force acting at right angles to any surface in contact with the fluid. This is the basic principle of hydraulics. Now, what are all the parts of hydraulic cylinder? So now in hydraulics there are commonly main 7 component, 7 ಮುಖ್ಯವಾದ ಭಾಗಗಳು ಹೈಡ್ರಾಲಿಕ್ ಸಿಲಿಂಡರ್ ನಲ್ಲಿ. ಒಂದು ಸಿಲಿಂಡರ್ ಬ್ಯಾರೆಲ್ ಅಂತ ಕರಿತೀವಿ, ಒಂದು ಸಿಲಿಂಡರ್ ಕ್ಯಾಪ್, ಒಂದು ಸಿಲಿಂಡರ್ ಹೆಡ್, ಇನ್ನೊಂದು ಪಿಸ್ಟನ್ ರಾಡ್, ಸೀಲ್ ಗ್ಲ್ಯಾಂಡ್, ಸೀಲ್ಸ್. ಇವೇ ಮುಖ್ಯವಾದ ಭಾಗಗಳು. ಇದ್ರ ಜೊತೆಗೆ ಇನ್ಲೆಟ್, ಔಟ್ಲೆಟ್, ಪೋರ್ಟ್ಸ್ ಇರುತ್ತೆ. ಸೊ ದಿಸ್ ಇಸ್ ಪಿಸ್ಟನ್ ರಾಡ್ಸ್. ಇಲ್ಲಿ ನೋಡಿ ಮಕ್ಕಳೇ, ಇದು ಪಿಸ್ಟನ್ ರಾಡ್ ಇದೆ. ಸಿಲಿಂಡರ್ ಬ್ಯಾರಲ್ ಅಂತ ಕರಿತೀವಿ, ದಿಸ್ ಇಸ್ ಸಿಲಿಂಡರ್ 2 ಅಥವಾ ಬ್ಯಾರಲ್ ಅಂತ ಕರಿತೀವಿ. ಸಿಲಿಂಡರ್ ಕ್ಯಾಪ್ ಅಂತ ಕರಿತೀವಿ ಮಕ್ಕಳೇ. ದಿಸ್ ಇಸ್ ಸಿಲಿಂಡರ್ ಕ್ಯಾಪ್, ಇಲ್ಲಿದೆ ನೋಡಿ ಕ್ಯಾಪ್ ಅಂತ, ಸಿಲಿಂಡರ್ ಕ್ಯಾಪ್. ಸಿಲಿಂಡರ್ ಹೆಡ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಸಿಲಿಂಡರ್ ಹೆಡ್. ಅದು ನೆಕ್ಸ್ಟ್ ಪಿಸ್ಟನ್ ಅಂತ ಕರಿತೀವಿ. ನೋಡಿ ಇಲ್ಲಿ ಒಳಗಡೆ ಇದೆಲ್ಲ ರಾಡ್, ದಿಸ್ ಇಸ್ ಕಾಲ್ಡ್ ಪಿಸ್ಟನ್. ಇಲ್ಲಿ ಯೆಲ್ಲೋ ಕಲರ್ ಅಲ್ಲಿ ತೋರಿಸಿದೆ ನೋಡಿ ಪಿಸ್ಟನ್. ಇದು ಈ ಪಿಸ್ಟನ್ ಗೆ ಇಲ್ಲಿ ಕನೆಕ್ಟ್ ಆಗಿದೆ, ದಿಸ್ ಇಸ್ ಕಾಲ್ಡ್ ಪಿಸ್ಟನ್ ರಾಡ್ ಅಂತ ಕರಿತೀವಿ. ಮತ್ತೆ ಸೀಲ್ಸ್ ಇದೆ ಇಲ್ಲಿ. There are piston seals, rod seal, wiper seal. There are so many seals. ಅದ್ರ ಜೊತೆಗೆ ಬ್ರಾಂಚ್ ಪೈಪು, ಬೇಸ್ ನೋಡಿ, ಇದು ಕನೆಕ್ಟರ್. ಇದು ಇಲ್ಲೊಂದು ಕನೆಕ್ಟರ್ ಇದೆ, ಇಲ್ಲೊಂದು ಕನೆಕ್ಟರ್, ಫೋರ್ಟ್ಸ್ ಅಂತ ನಾವು
Okay, these are all the main parts of the hydraulic cylinder. How hydraulic cylinders are specified? These hydraulic cylinders are specified by the pores required to be pushed and moved, and they are specified by their method of mounting. There are subordinate functions to be considered. When specifying a hydraulic cylinder, such fluid type, column strength, and material and constructions is important. Hydraulic cylinder ಅನ್ನು ನಾವು ಸ್ಪೆಸಿಫೈ ಮಾಡೋದು ಫೋರ್ಸ್ ರಿಕ್ವೈರ್ಡ್ ಟು ಪುಶ್ಡ್ ಅಂಡ್ ಮೂವ್. ಎಷ್ಟು ಫೋರ್ಸ್ ಬೇಕು ಪುಷ್ ಮಾಡ್ಲಿಕ್ಕೆ, ಅದನ್ನ ಮೂವ್ ಮಾಡ್ಲಿಕ್ಕೆ ಅನ್ನೋದರ ಆಧಾರದ ಮೇಲೆ, ಮತ್ತೆ ಅದರ ಮೆಥಡ್ ಆಫ್ ಮೌಂಟಿಂಗ್ ಅನ್ನ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಮಕ್ಕಳೇ, ಹೈಡ್ರಾಲಿಕ್ ಸಿಲಿಂಡರ್ಸ್ ಅನ್ನ ಸ್ಪೆಸಿಫೈ ಮಾಡ್ತೀವಿ. ಇದರ ಜೊತೆಗೆ ಫ್ಲೂಯಿಡ್ ಟೈಪ್, ಕಾಲಮ್ ಸ್ಟ್ರೆಂತ್ ಮತ್ತೆ ಮೆಟೀರಿಯಲ್ ಕನ್ಸ್ಟ್ರಕ್ಷನ್ಸ್ ಇದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ವಾಟ್ ಆರ್ ಆಲ್ ದ hydraulic cylinder applications? ಎಲ್ಲೆಲ್ಲಿ ಅಪ್ಲೈ ಮಾಡಿ? Hydraulic cylinder are used in countless applications. They are often seen at work in both industrial application including hydraulic press, cranes, forging, packing machine, etc. and also in mobile applications. Mobile applications ಅಂದ್ರೆ such as in agricultural machine, constructions of vehicle and marine equipments. ಸೊ ಈ ರೀತಿ ಬೇರೆ ಬೇರೆ ಕಡೆ ನಾವು ಹೈಡ್ರಾಲಿಕ್ಸ್ ಅನ್ನ ನಾವು ಬಳಸ್ತೀವಿ. ಕ್ರೇನ್ಸ್ ನಲ್ಲಿ, ಫೋರ್ಜಿಂಗ್ ನಲ್ಲಿ, ಪ್ರೆಸ್ ಮಿಷಿನ್ ನಲ್ಲಿ, ಪ್ಯಾಕಿಂಗ್ ಮಿಷಿನ್ಸ್ ನಲ್ಲಿ, ಅಂದ್ರೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್, ಅಗ್ರಿಕಲ್ಚರ್ ಮಷಿನ್ಸ್ ನಲ್ಲಿ, ಕನ್ಸ್ಟ್ರಕ್ಷನ್ಸ್ ಆಫ್ ವೆಹಿಕಲ್ಸ್ ನಲ್ಲಿ, ಮೆರೈನ್ ಇಕ್ವಿಪ್ಮೆಂಟ್ಸ್ ನಲ್ಲಿ ಈ ಹೈಡ್ರಾಲಿಕ್ ಸಿಲಿಂಡರ್ಸ್ ನಾವು ಬಳಸ್ತೀವಿ. Now let us come to the classification of cylinder. These cylinder basically there are two types: single acting cylinder and double acting cylinder. Already you know about single acting cylinder and double acting cylinder. This single acting cylinder are further classified: plunger type, piston type, ram type, telescopic type. ಈ 4 ತರ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನ ಮತ್ತೆ ಕ್ಲಾಸಿಫೈ ಅನ್ನು ನಾವು ಮಾಡ್ತೀವಿ. On the basis of mechanism of retractions of the cylinder, single acting cylinder is classified into two types. ಅಂದ್ರೆ ಆನ್ ದಿ ಬೇಸಿಸ್ ಆಫ್ ಮೆಕಾನಿಸಮ್ ಮತ್ತೆ ಅದು ಹೇಗೆ ವರ್ಕ್ ಆಗುತ್ತೆ, ರಿಟ್ರಾಕ್ಷನ್, ಈ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ಸ್ ಮತ್ತೆ ನಾವು 2 ತರ ವರ್ಗೀಕರಣವನ್ನ ಮಾಡ್ತೀವಿ. ಒಂದು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಗ್ರಾವಿಟಿ ರಿಟರ್ನ್, ಅದರ ಒಂದು ಸ್ಪ್ರಿಂಗ್ ರಿಟರ್ನ್. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್, ಸ್ಪ್ರಿಂಗ್ ರಿಟರ್ನ್. Now let us come to the working principle of single acting hydraulic cylinder ನೋಡೋಣ. So this is single acting cylinder. Single acting hydraulic cylinder or the simplest form of hydraulic cylinder which is used for pulling, lifting, moving and holding the load. ನೋಡಿ, ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನ ಸಾಮಾನ್ಯವಾಗಿ ಇದು ಸಿಂಪ್ಲೆಸ್ಟ್ ಫಾರ್ಮ್. ಇದನ್ನ ನಾವು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಪುಲ್ಲಿಂಗ್ ಮಾಡ್ಲಿಕ್ಕೆ, ಲಿಫ್ಟಿಂಗ್ ಮಾಡ್ಲಿಕ್ಕೆ, ಮೂವಿಂಗ್ ಮಾಡ್ಲಿಕ್ಕೆ, ಹೋಲ್ಡಿಂಗ್ ಮಾಡ್ಲಿಕ್ಕೆ ಲೋಡ್ ಅನ್ನ ನಾವು ಇದನ್ನ ಯೂಸ್ ಮಾಡ್ತೀವಿ. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ hydraulic cylinder is displayed here in the following. ಇಲ್ಲ ನಿಮಗೆ ಒಂದು ಚಿತ್ರವನ್ನ ಕೊಟ್ಟಿದ್ದೀನಿ. This single acting cylinder as shown in figure will have one port. ಇದರಲ್ಲಿ ಒಂದೇ ಒಂದು ಪೋರ್ಟ್ ಇರೋದು ಮಕ್ಕಳೇ. It's having a single port, only one port. ಅದು ಯಾವ ಸೈಡ್ ಎಂಡ್ ಇರುತ್ತೆ? ಕ್ಯಾಪ್ ಎಂಡ್ ಅಲ್ಲಿ ಇರುತ್ತೆ, ರಾಡ್ ಎಂಡ್ ಅಲ್ಲ, ಕ್ಯಾಪ್ ಎಂಡ್ ಅಲ್ಲಿ ಇರುತ್ತೆ. Single acting cylinder as name indicates will be operated hydraulically in one direction. ನೇಮ್ ಹೇಳುತ್ತೆ ಸಿಂಗಲ್ ಆಕ್ಟಿಂಗ್ ಅಂದ್ರೆ it is operated hydraulically in only one direction. So this is cap end, port ಇದೆ, ಇಲ್ಲಿ ಗ್ಲ್ಯಾಂಡ್ ನಟ್ ಇದೆ, ಪಿಸ್ಟನ್ ರಾಡ್ ಅನ್ನ ನೀವು ಕಾಣ್ತಾ ಇದ್ದೀರಿ. ಇದರಲ್ಲಿ ಇನ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ವಿಲ್ ಹ್ಯಾವ್ ಓನ್ಲಿ ಒನ್ ಪಿಸ್ಟನ್ ವಿತ್ ಇನ್ ಸಿಲಿಂಡ್ರಿಕಲ್ ಹೌಸಿಂಗ್. ಸಿಲಿಂಡ್ರಿಕಲ್ ಹೌಸಿಂಗ್ ಒಳಗಡೆ ಒಂದೇ ಒಂದು ಪಿಸ್ಟನ್. When hydraulic oil will be supplied to its cap and port, ಈ cap and port ನಲ್ಲಿ ನಾವು hydraulic oil ಅನ್ನು ಸಪ್ಲೈ ಮಾಡ್ತೀವಿ. Hydraulic pressure force will be applied over the piston. ಈ ಪಿಸ್ಟನ್ ಮೇಲೆ ಏನ್ ಬೀಳುತ್ತೆ? ಪ್ರೆಷರ್ ಬೀಳುತ್ತೆ. ನಾನು ಆಗ್ಲೇ ಹೇಳಿದ್ದೀನಿ ಡೆಫಿನೇಷನ್ ಹೇಳುವಾಗ್ಲೇ, ಅಪ್ಲೈಡ್ ಓವರ್ ದ ಪಿಸ್ಟನ್ ಆರ್ ಪ್ಲಂಗರ್ ಅಂತ ಕರಿತೀವಿ. ಇಲ್ಲಿ ಬೇರೆ ಟೈಪ್ ಇರುತ್ತೆ ಅಂತ ಹೇಳಿದೆ, ಅಥವಾ ರ್ಯಾಮ್ ಇರಬಹುದು. ಸೊ ವಿಲ್ ಬಿ ಪ್ಲಂಗರ್ and hence the piston will be extended and this stroke of cylinder will be termed as forward stroke. ಇದರ ಮೇಲೆ ಪ್ರೆಷರ್ ಬಿದ್ದಾಗ ಪಿಸ್ಟನ್ ಮೇಲೆ ಈ ಪಿಸ್ಟನ್ ಏನಾಗುತ್ತೆ, ಮುಂದೆ ರಾಡ್ ಅನ್ನ ತಳ್ಕೊಂಡು ಹೋಗುತ್ತೆ. ದಟ್ ಇಸ್ ಕಾಲ್ಡ್ ಫಾರ್ವರ್ಡ್ ಸ್ಟ್ರೋಕ್ ಅಂತ ನಾವು ಕರಿತೀವಿ.
ಪರ್ ರಿಟರ್ನ್ ಸ್ಟ್ರೋಕ್ ಇದು ಒಟ್ಟಾಯ್ತು. ಈಗ ಆಯಿಲ್ ಪ್ರೆಷರ್ ಬಂತು, ಪಿಸ್ಟನ್ ಮೇಲೆ ಬೀಳ್ತು, ರಾಡ್ ಮೂವ್ ಆಯ್ತು, ಲೋಡು ಮುಂದಕ್ಕೆ ಲಿಫ್ಟ್ ತಳ್ತು, ಲೀನಿಯರ್ ಆಕ್ಚುಯೇಟರ್ ಆಯ್ತು, ಲೀನಿಯರ್ ಮೂವ್ಮೆಂಟ್ ಆಯ್ತು. ಪರ್ ರಿಟರ್ನ್ ಸ್ಟ್ರೋಕ್ ಹೆಂಗಾಗುತ್ತೆ? ಪರ್ ರಿಟರ್ನ್ ಸ್ಟ್ರೋಕ್ ಆರ್ ಡ್ಯೂರಿಂಗ್ ರಿಟ್ರಾಕ್ಷನ್ ಆಫ್ ಸಿಲಿಂಡರ್ piston or plunger will be returned due to its own weight. ಅದರದ್ದು ಸ್ವಂತ weight ಮೇಲೆ ಏನಾಗುತ್ತೆ? ರಿಟರ್ನ್ ಆಗುತ್ತೆ. ಅಥವಾ ಅಂದ್ರೆ ಸ್ವಂತ ಬಲದ ಮೇಲೆ ಅಂದ್ರೆ ಬೈ ಗ್ರಾವಿಟೇಷನಲ್ ಫೋರ್ಸ್ ಬೇಕಾದ್ರೂ ರಿಟರ್ನ್ ಆಗ್ಬೋದು, ಅಥವಾ ಬೈ ಮೆಕ್ಯಾನಿಕಲ್ ಮೀಡಿಯಾ ಅಂದ್ರೆ ಅಲ್ಲಿ ಸ್ಪ್ರಿಂಗ್ ಅನ್ನ ಕೊಟ್ಟಿರ್ತಾರೆ. ಮೆಕ್ಯಾನಿಕಲ್ ಮೀಡಿಯಾಗೆ ಸ್ಪ್ರಿಂಗ್ ಫೋರ್ಸ್. when the piston will be start its retraction return stroke due to its self weight or spring force, oil will flow back to the reservoir during the retraction of the cylinder. ನನ್ನಲ್ಲಿ ಹೇಳಿದೆ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಮತ್ತೆ ಎರಡು ತರ ಕ್ಲಾಸಿಫೈ ಮಾಡ್ತೀವಿ, ಒಂದು ಗ್ರಾವಿಟಿ, ಇನ್ನೊಂದು ಸ್ಪ್ರಿಂಗ್ ಅಂತ ಹೇಳಿ. ಸೊ ವೈಟ್ ಇಂದ ಬರ್ತಕ್ಕಂಥದ್ದು ಗ್ರಾವಿಟಿ, ಮೆಕ್ಯಾನಿಕಲ್ ಫೋರ್ಸ್ ಸ್ಪ್ರಿಂಗ್ ಇಂದ ರಿಟರ್ನ್ ಬರ್ತಕ್ಕಂಥದ್ದು, ರಿಟ್ರಾಕ್ಟ್ ಆಗ್ತಕ್ಕಂಥದ್ದು ಸ್ಪ್ರಿಂಗ್ ಫೋರ್ಸ್. ಸೊ ಮತ್ತೆ ಅದ್ರ ಒಳಗಡೆ ಇರತಕ್ಕಂಥ ಆಯಿಲ್ ರಿಸರ್ವಾಯರ್ ಗೆ ಹೋಗುತ್ತೆ. Hence piston will be operated hydraulically only in one direction. ಒಂದೇ ಡೈರೆಕ್ಷನ್ ಗೆ ಹೈಡ್ರಾಲಿಕಲಿ ನಾವು ಆಪರೇಟ್ ಮಾಡ್ಲಿಕ್ಕೆ ಸಾಧ್ಯ. ಯಾವಾಗ ಅಂದ್ರೆ ದಟ್ ಈಸ್ ಡ್ಯೂರಿಂಗ್ ದ ಎಕ್ಸ್ಟೆನ್ಷನ್ ಆರ್ ಫಾರ್ವರ್ಡ್ ಡೈರೆಕ್ಷನ್. Retraction of cylinder will not be operated by hydraulic force, but also it will be operated by mechanical force such as spring force. Or piston may also return due to its self weight on the basis of design of the cylinder. Already I told, ಇಲ್ಲಿಂದ ಒಂದೇ ಡೈರೆಕ್ಷನ್ ಗೆ ಮೂವ್ ಆಗೋದು, ರಿಟರ್ನ್ ಡೈರೆಕ್ಷನ್ ಗೆ ರಿಟ್ರಾಕ್ಷನ್ಸ್ ಆಗ್ಲಿಕ್ಕೆ ಅದು ಸೆಲ್ಫ್ ವೇಟ್ ಅಲ್ಲಿ ಆಗ್ಬೇಕು, ಇಲ್ಲ ಮೆಕ್ಯಾನಿಕಲ್ ಫೋರ್ಸ್ ಅಂದ್ರೆ ಸ್ಪ್ರಿಂಗ್ ಫೋರ್ಸ್ ಅಲ್ಲಿ ಅದು ರಿಟ್ರಾಕ್ಷನ್ ಆಗ್ಬೇಕು. ಆವಾಗ ಅಲ್ಲಿರ್ತಕ್ಕಂಥ ಆಯಿಲ್ ಮತ್ತೆ ಅಗೇನ್ ರಿಸರ್ವಾಯರ್ ಗೆ ಹೋಗುತ್ತೆ. ಇಲ್ಲಿ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಗ್ರಾವಿಟಿ ರಿಟರ್ನ್ ಅಂತ ಹೇಳಿದೆ, ಸ್ಪ್ರಿಂಗ್ ರಿಟರ್ನ್ ನೋಡಿದ್ವಿ. ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಎರಡು ತರ ಕ್ಲಾಸಿಫೈ ಹೇಳಿದ್ನಲ್ಲ, ಸೆಲ್ಫ್ ವೇಟ್, ಗ್ರಾವಿಟಿ ರಿಟರ್ನ್. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದೇ ಒಂದು ಪೋರ್ಟ್ ಇರೋದನ್ನ ನಿಮಗೆ ಕಾಣಿಸ್ತಾ. ಗ್ರಾವಿಟಿ ರಿಟರ್ನ್ ಇಲ್ಲಿ ಒಂದೇ ಒಂದು ಪೋರ್ಟ್ ಇದೆ. In gravity return type, single acting cylinder, hydraulic cylinder will lift the weight once hydraulic oil will be supplied to the cap end. ಒಂದ್ಸಲಿ ನೀವು ಇಲ್ಲಿ ಆಯಿಲ್ ನ ಇಲ್ಲಿ ಎಂಟ್ರಿ ಕೊಟ್ರೆ, ಪೋರ್ಟ್ ಅಲ್ಲಿ ಎಂಟ್ರಿ ಆದ್ರೆ ಇಲ್ಲಿ ಪಿಸ್ಟನ್ ಮೇಲೆ ಪ್ರೆಷರ್ ಬಿದ್ದು ಇದನ್ನ ಏನಾಗುತ್ತೆ, ಪಿಸ್ಟನ್ ರಾಡ್ ಏನಾಗುತ್ತೆ, ಮೂವ್ ಆಗುತ್ತೆ ಕ್ಯಾಪ್ ಎಂಡ್ ಅಲ್ಲಿ ಕೊಟ್ಟಾಗ. ಬಿಕಾಸ್ ಪ್ರೆಷರ್ ಫೋರ್ಸ್ ವಿಲ್ ಬಿ ಅಪ್ಲೈಡ್ ಓವರ್ ದ ಪಿಸ್ಟನ್. ಪ್ರೆಷರ್ ಫೋರ್ಸ್ ಅನ್ನು ನಾವು ಪಿಸ್ಟನ್ ಮೇಲೆ ಅಪ್ಲೈ ಮಾಡ್ತಾ ಇದೀವಿ. ಅಂಡ್ ಇದು ಯಾಕೆ ರಿಟರ್ನ್ ಆಗುತ್ತೆ? ದಿಸ್ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಗ್ರಾವಿಟಿ ರಿಟರ್ನ್ is displayed here in the following. ಇಲ್ಲಿ ನಿಮಗೆ ಗ್ರಾವಿಟಿ ರಿಟರ್ನ್ ಅದಾಗಿದೆ. ಅದೇ ಏನಾಗುತ್ತೆ, ಬೈ ದಿ ಗ್ರಾವಿಟೇಷನಲ್ ಫೋರ್ಸ್ ಮತ್ತೆ ವಾಪಸ್ ಅದು ರಿಟರ್ನ್ ಆಗುತ್ತೆ. ಫಾರ್ ರಿಟ್ರಾಕ್ಟಿಂಗ್ ದ ಹೈಡ್ರಾಲಿಕ್ ಸಿಲಿಂಡರ್, ಹೈಡ್ರಾಲಿಕ್ ಆಯಿಲ್ ಸಪ್ಲೈ ವಿಲ್ ಬಿ ರಿಮೂವ್ಡ್. ಅಂದ್ರೆ ಇಲ್ಲಿ ಒಳಗಡೆ ತುಂಬಿಕೊಂಡಿರ್ತದಲ್ಲ ಆಯಿಲ್, ಇಷ್ಟು ಅಗಲದಲ್ಲಿ ತುಂಬಿಕೊಂಡಿರುತ್ತೆ ಸಿಲಿಂಡರ್ ಒಳಗಡೆಗೆ, ಅದೇನಾಗುತ್ತೆ ವಾಪಸ್ ಎಲ್ಲಿಗೆ? ಟು ದಿ ರಿಸರ್ವಾಯರ್. ಬೈ ಸಿಂಪ್ಲಿ connecting the pressure port of the reservoir, and therefore cylinder will be retracted due to its self weight or by gravity. ಅದರ ಸೆಲ್ಫ್ ವೇಟ್ ಅಥವಾ ಗ್ರಾವಿಟಿ ಫೋರ್ಸ್ ಇಂದ ಅದೇನಾಗುತ್ತೆ, ರಿಟ್ರಾಕ್ಟ್ ಆಗುತ್ತೆ. The oil will be returned back to the reservoir from cylinder during retraction of the cylinder. ರಿಟ್ರಾಕ್ಷನ್ ಆಗೋದು ಮತ್ತೆ ಇಲ್ಲಿರ್ತಕ್ಕಂಥ ಆಯಿಲ್ ರಿಸರ್ವಾಯರ್ ಗೆ ಹೋಗುತ್ತೆ. Now let us mechanical basis ಮೇಲೆ ಅಂತ ಹೇಳಿದೆ ನಾನು. This is spring base. You can see the animation here. So ಇಲ್ಲಿ ಆಯಿಲ್ ಅನ್ನ ಪೋರ್ಟ್ ಕನೆಕ್ಟ್ ಮಾಡಿದ್ರು, ಪೋರ್ಟ್ ಕನೆಕ್ಟ್ ಮಾಡಿ ಆಕ್ಚುವೇಟ್ ಆಯ್ತು. ಇಲ್ಲಿಂದ ಏನಾಯ್ತು, ಆಕ್ಚುವೇಟ್ ಆದ ತಕ್ಷಣ ಇಲ್ಲಿ ಕ್ಯಾಪ್ ಎಂಡ್ ಅಲ್ಲಿ ಆಯಿಲ್ ಹೋಗ್ತಾ ಇದೆ. ಆಯಿಲ್ ಹೋಗಿ ಪಿಸ್ಟನ್ ಏನ್ ಮಾಡುತ್ತೋ ಮುಂದೆ ತಳ್ತಾ ಇದೆ. ಮತ್ತೆ ಅಲ್ಲಿ ಮೆಕ್ಯಾನಿಕಲ್ ಸ್ಪ್ರಿಂಗ್ ಅನ್ನ ಕೊಟ್ಟಿದ್ದಾರೆ. ಸ್ಪ್ರಿಂಗ್ ಏನ್ ಮಾಡುತ್ತೆ, ಮತ್ತೆ ಹಿಂದೆ ಬರ್ತಾ ಇದೆ. ಹಿಂದೆ ಬರ್ದಾಗ ಇಲ್ಲಿ ಒಳಗಡೆ ಇರ್ತಕ್ಕಂಥ ಆಯಿಲ್ ಕ್ಯಾಪ್ ಎಂಡ್ ಅಲ್ಲಿ ಇರ್ತಕ್ಕಂಥದ್ದೆಲ್ಲ ಮತ್ತೆ ಅಗೇನ್ ಕೊಟ್ಟದಿ ರಿಸರ್ವಾಯರ್. ದಿ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಸ್ಪ್ರಿಂಗ್ ರಿಟರ್ನ್ ಇಸ್ ಡಿಸ್ಪ್ಲೇಡ್ ಹಿಯರ್ ಇನ್ ದ ಫಾಲೋಯಿಂಗ್ animation. Hydraulic cylinder will be extended when hydraulic oil will be supplied to the cylinder. Cap end port will supply ಮಾಡೋದಕ್ಕೆ ಎಕ್ಸ್ಟೆಂಡ್ ಆಗುತ್ತೆ. ಪ್ರೆಷರ್ ಫೋರ್ಸ್ ವಿಲ್ ಬಿ ಅಪ್ಲೈಡ್ ಓವರ್ ದ ಪಿಸ್ಟನ್. ಫೋರ್ಸ್ ಅನ್ನು ಅಪ್ಲೈ ಮಾಡುತ್ತೆ, ಅದು ಮುಂದೆ ಹೋಗುತ್ತೆ. ಮುಂದೆ ಹೋದ ನಂತರ ಏನಾಗುತ್ತೆ, ಡ್ಯೂರಿಂಗ್ ದ ರಿಟ್ರಾಕ್ಷನ್ ಆಫ್ ದ ಸಿಲಿಂಡರ್ ಮೆಕ್ಯಾನಿಕಲ್ ಫೋರ್ಸ್ ವಿಲ್ ಬಿ ದೇರ್ ಸಚ್ ದ ಸ್ಪ್ರಿಂಗ್ ಫೋರ್ಸ್ ಪುಶ್ ಬ್ಯಾಕ್ ದ ಪಿಸ್ಟನ್. ಮೆಕ್ಯಾನಿಕಲ್ ಫೋರ್ಸ್ ಇಂದ ಪುಶ್ ಬ್ಯಾಕ್ ಆಗುತ್ತೆ ಪಿಸ್ಟನ್, ಅಂದ್ರೆ ರಿಟ್ರಾಕ್ಟೆಡ್ ಪೊಸಿಷನ್ಸ್ ಗೆ ಬರುತ್ತೆ. ಒನ್ಸ್ ಹೈಡ್ರಾಲಿಕ್ ಪ್ರೆಷರ್ ವಿಲ್ ಬಿ ರಿಲೀಸ್ಡ್ ಅಂಡ್ ಹೈಡ್ರಾಲಿಕ್ ಫ್ಲೂಯಿಡ್ ವಿಲ್ ಬಿ ಡೈರೆಕ್ಟೆಡ್ ಟು ರಿಸರ್ವಾಯರ್ ಫ್ರಮ್ ದ ಸಿಲಿಂಡರ್ ಪಿಸ್ಟನ್ ವಿಲ್ ಬಿ ರಿಟ್ರಾಕ್ಟೆಡ್ ಬೈ ಸ್ಪ್ರಿಂಗ್ ಫೋರ್ಸ್. ನೋಡಿ ನೀಟಾಗಿ ಕಾಣಿಸ್ತಾ ಇದೆ. ರಿಟ್ರಾಕ್ಷನ್ ಆದ ತಕ್ಷಣ ನೋಡಿ ಇವತ್ತು ಇಲ್ಲಿ ಆಯ್ತು, ರಿಟ್ರಾಕ್ಷನ್ ಆಯ್ತು, ರಿಸರ್ವಾಯರ್ ಗೆ ಆಯಿಲ್ ಹೋಯ್ತಾ ಇದೆ.
Now let us come to the symbol of hydraulic cylinder. Already ನೀವು hydraulic cylinderದು symbols ಎಲ್ಲ ನೋಡಿದಿರಿ. Once again I can show the symbol of hydraulic cylinder. One moment. Symbol of single acting hydraulic cylinder. ನಿಮಗೆ ಇಮೇಜ್ ಬರ್ತಾ ಇದೆ. This image indicates the hydraulic symbol single acting cylinder. Here single acting cylinder load return self weight ಅಥವಾ ಗ್ರಾವಿಟಿ ಫೋರ್ಸ್ ನಲ್ಲಿ ಆಗ್ತಕ್ಕಂಥದ್ದು ಇದು. ದಿಸ್ ಇಸ್ ಸಿಂಗಲ್ ಆಕ್ಟಿಂಗ್ ಸ್ಪ್ರಿಂಗ್ ರಿಟರ್ನ್. ಬಟ್ ಇಲ್ಲಿ ಕ್ಯಾಪ್ ಎಂಡ್ ಅಲ್ಲಿ ಒಂದೇ ಒಂದು ಪೋರ್ಟ್ ಇರುತ್ತೆ. ಇದನ್ನು ಯಾವಾಗಲೂ ನೀವು ಗಮನದಲ್ಲಿ ಇಡಬೇಕು. ನಾವು ಡಬಲ್ ಆಕ್ಟಿಂಗ್ ಸಿಲಿಂಡರ್. ಡಬಲ್ ಆಕ್ಟಿಂಗ್ ಸಿಲಿಂಡರ್ are further classified into the single piston rod type, double type sided piston rod. ಇದು ಡಬಲ್ ಆಕ್ಟಿಂಗ್ ಸಿಲಿಂಡರ್ ನ ಮತ್ತೆ ನಾವು ಸಿಂಗಲ್ ಪಿಸ್ಟನ್ ರಾಡ್ ಮತ್ತೆ ಡಬಲ್ ಸೈಡೆಡ್ ಪಿಸ್ಟನ್ ರಾಡ್. ಡಬಲ್ ಆಕ್ಟಿಂಗ್ ಸಿಲಿಂಡರ್ ವಿತ್ ರಾಡ್ ಎಂಡ್ ವಿತ್ ಎಂಡ್ ಕುಶನಿಂಗ್. ಡಬಲ್ ಆಕ್ಟಿಂಗ್ ಸಿಲಿಂಡರ್ ಅಲ್ಲಿ ಎಂಡ್ ಕುಶನಿಂಗ್ ಇರುತ್ತೆ, ಮತ್ತೆ ಟೆಲಿಸ್ಕೋಪಿಕ್ ಟೈಪ್ ಇರುತ್ತೆ, ಪ್ರೆಷರ್ ಇಂಟೆನ್ಸಿಫೈಯರ್ ಇರುತ್ತೆ, ಅಂಡ್ ಆಲ್ಸೋ ಟ್ಯಾಂಡಮ್ ಸಿಲಿಂಡರ್ ಇರುತ್ತೆ. ಇಷ್ಟು ಟೈಪ್ ಇದೆ ಯಾವ್ದ್ರಲ್ಲಿ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಸಿಂಗಲ್ ಪಿಸ್ಟನ್ ರಾಡ್ ಟೈಪ್, ಡಬಲ್ ಸೈಡೆಡ್ ಪಿಸ್ಟನ್ ರಾಡ್, ಡಬಲ್ ಆಕ್ಟಿಂಗ್ ಸಿಲಿಂಡರ್ ವಿತ್ ಎಂಡ್ ಕುಶನಿಂಗ್, ಟೆಲಿಸ್ಕೋಪಿಕ್ ಟೈಪ್, ಪ್ರೆಷರ್ ಇಂಟೆನ್ಸಿಫೈಯರ್, ಟ್ಯಾಂಡಮ್ ಸಿಲಿಂಡರ್. ಸೊ ಇಷ್ಟು ಬಗೆಯ ವರ್ಗೀಕರಣವನ್ನು ನಾವು ಡಬಲ್ ಆಕ್ಟಿಂಗ್ ಸಿಲಿಂಡರ್ ನಲ್ಲಿ ಮಾಡ್ತಾ ಹೋಗ್ತೀವಿ. ನಾವು ಲೆಟ್ ಅಸ್ ಕಮ್ ಟು ದ ವರ್ಕಿಂಗ್ ಪ್ರಿನ್ಸಿಪಲ್ ಯಾವ ತರ ಇದೆ ಡಬಲ್ ಆಕ್ಟಿಂಗ್ ಸಿಲಿಂಡರ್ ನಲ್ಲಿ ನೋಡ್ತಾ ಹೋಗೋಣ. Double acting hydraulic cylinder is also one type of hydraulic cylinder. ಇದನ್ನು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ತರನೇ ಒಂದು ಟೈಪ್ ಆಫ್ ಸಿಂಗಲ್ ಸಿಲಿಂಡರ್ ವಿಚ್ ಇಸ್ ಯೂಸ್ಡ್ ಫಾರ್. ಇದನ್ನು ಕೂಡ ನಾವು ಪುಲ್ಲಿಂಗ್, ಲಿಫ್ಟಿಂಗ್, ಮೂವಿಂಗ್ ಅಂಡ್ ಹೋಲ್ಡಿಂಗ್ ದ ಲೋಡ್ಸ್ ಗೆ ನಾವು ಬಳಸ್ತೀವಿ. ಡಬಲ್ ಆಕ್ಟಿಂಗ್ ಹೈಡ್ರಾಲಿಕ್ ಸಿಲಿಂಡರ್ ಇಸ್ ಡಿಸ್ಪ್ಲೈಡ್. ನೋಡಿ ಇಲ್ಲಿ ನಿಮಗೆ ಇಲ್ಲಿ ಇದರ ಚಿತ್ರ ಬಂತು. ದಿಸ್ ಇಸ್ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಇಲ್ಲಿ ಆಪರೇಟಿಂಗ್ ಸಿಸ್ಟಮ್, ಪ್ರೆಷರ್, ಇಲ್ಲಿ ಫ್ಲೂಯಿಡ್ ಸಪ್ಲೈ, ಇಲ್ಲಿ ಪೋರ್ಟ್ ಎರಡು ಇರುತ್ತೆ. ಕ್ಯಾಪ್ ಎಂಡಲ್ ಒಂದಿರುತ್ತೆ, ರಾಡ್ ಎಂಡಲ್ ಒಂದಿರುತ್ತೆ. ಕ್ಯಾಪ್ ಎಂಡಲ್ ಒಂದು, ರಾಡ್ ಎಂಡಲ್ ಒಂದು. ಸೊ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನಲ್ಲಿ ಒಂದೇ ಪೋರ್ಟ್ ನಲ್ಲಿ ರಿಟ್ರಾಕ್ಟ್ ಆದಾಗ್ಲೂ ಆಯಿಲ್ ಹೋಗ್ಬೇಕು, ಪ್ರೆಷರ್ ಬಂದಾಗ್ಲೂ ಅಲ್ಲೇ ಹೋಗ್ಬೇಕು. ಇನ್ ಡಬಲ್ ಆಕ್ಟಿಂಗ್ ಸಿಲಿಂಡರ್ ನೀವು ಹಿಂಗ್ ಪುಷಿಂಗ್ ಮಾಡ್ತಾ ಇದ್ರೆ, ಕ್ಯಾಪ್ ಎಂಡಲ್ ಪುಷ್ ಮಾಡ್ತಾ ಇದ್ರೆ, ರಾಡ್ ಎಂಡಲ್ ಇರ್ತಕ್ಕಂಥ ಆಯಿಲ್ ಅಲ್ಲಿರೋ ಪೋರ್ಟ್ ಅಲ್ಲಿ ಹೋಗ್ತಾ ಇರುತ್ತೆ. ರಾಡ್ ಎಂಡ್ ಇಂದ ಈ ಕಡೆಗೆ ಹಿಂದೆ ತಳ್ತಾ ಇದ್ರೆ ಅದು ಬಂದು ಮತ್ತೆ ಎಲ್ಲಿ ಬರುತ್ತೆ, ಇದು ಕ್ಯಾಪ್ ಎಂಡ್ ಅಲ್ಲಿ ಆಯಿಲ್ ಎಕ್ಸಿಟ್ ಆಗುತ್ತೆ ರಿಸರ್ವಾಯರ್. ಸೊ ದಿಸ್ ಇಸ್ ಎಕ್ಸಾಸ್ಟ್ ಫ್ಲೋ. ನೋಡಿ ಇಲ್ಲಿ ನಿಮ್ಗೆ ಬ್ಲೂ ಕಲರ್ ಅಲ್ಲಿ ಕೊಟ್ಟಿದಾರಲ್ಲ, ಅದು ಎಕ್ಸಾಸ್ಟ್ ಫ್ಲೋ ಪೋರ್ಟ್ ಬಿ. ಇದು ಪೋರ್ಟ್ ಎ ಇರ್ತಕ್ಕಂಥದ್ದು ಆಪರೇಟಿಂಗ್, ಇದು ಆಪರೇಟಿಂಗ್ ಪ್ರೆಷರ್. ದಿಸ್ ಇಸ್ ಹೆಡ್, ರಾಡ್ ಎಂಡ್, ಇಲ್ಲಿ ರ್ಯಾಮ್ ಕೊಟ್ಟಿದ್ದಾನೆ. ಸೊ ಪ್ಯಾಕ್ಡ್ ಗ್ಲ್ಯಾಂಡ್ ಇದೆ, ಗ್ಲ್ಯಾಂಡ್ ನಟ್ ಇದೆ. ಸೊ ಸಿಲಿಂಡರ್ ಹೌಸಿಂಗ್, ದಿಸ್ ಇಸ್ ದಿ ಕನ್ಸ್ಟ್ರಕ್ಷನ್ಸ್ ಆಫ್ ದಿ ಡಬಲ್ ಆಕ್ಟಿಂಗ್ ಹೈಡ್ರಾಲಿಕ್ ಸಿಲಿಂಡರ್. ವರ್ಕಿಂಗ್ ಯಾವ ರೀತಿ ಆಗುತ್ತೆ ನೋಡೋಣ. ಇನ್ ಡಬಲ್ ಆಕ್ಟಿಂಗ್ hydraulic cylinder in the sketch shown will have two port, that is cap end port and rod end port. Cap end one port ಇದೆ, rod end one port ಇದೆ. Double acting hydraulic cylinder as a name indicates, ಆ ನೇಮ್ ಹೇಳ್ತಾ ಇದೆ, will be operated hydraulically in both direction. ಸಿಂಗಲ್ ಆಕ್ಟಿಂಗ್ ಅಂದಾಗ ಏನ್ ಗೊತ್ತಲ್ಲಿ will be operated in only one direction. ಹೆಸರು ಹೇಳ್ತಾ ಇದೆ. ಇಲ್ಲಿ ಡಬಲ್ ಆಕ್ಟಿಂಗ್ ಅಂದ್ರೆ will be operated hydraulically in both the direction, that is forward direction and return direction. Single acting cylinder only forward directions. That is the major difference of single and double acting cylinder. In double acting hydraulic cylinder, we'll have a one piston within a cylinder house. ಇದರೊಳಗಡೆ ಒಂದು ಪಿಸ್ಟನ್ ಇದೆ. When hydraulic will be supplied to its cap end port, ಈ ಕ್ಯಾಪ್ ಎಂಡ್ ಪೋರ್ಟ್ ನಲ್ಲಿ ನಾವು ಹೈಡ್ರಾಲಿಕ್ ಆಯಿಲ್ ಅನ್ನ ಸಪ್ಲೈ ಮಾಡಿದಾಗ hydraulic pressure force will be applied over the piston or plunger. ಇಲ್ಲಿ ಪಿಸ್ಟನ್ ಅಥವಾ ಪ್ಲಂಗರ್ ಇರುತ್ತೆ ನೋಡಿ, ಇಲ್ಲಿ ಕೊಟ್ಟಿದ್ದಾನೆ ಮಕ್ಕಳೇ, ಇಲ್ಲಿ ರ್ಯಾಮ್ ಅಂತ ಕೊಟ್ಟಿದ್ದಾನೆ. ಇದ್ರ ಮೇಲೆ ಏನಾಗುತ್ತೆ, ಪ್ರೆಷರ್ ಅಪ್ಲೈ ಆಗುತ್ತೆ, will be extended and this stroke of cylinder will be turned as forward stroke. ಏನಾಗುತ್ತೆ, ಇದು ಇಲ್ಲಿ ಪ್ರೆಷರ್ ನ ಆಯಿಲ್ ಒಳಗಡೆ ಹೋಯ್ತು, ಪಿಸ್ಟನ್ ಮೇಲೆ ಪ್ರೆಷರ್ ಬೀಳ್ತು, ಪ್ರೆಷರ್ ಬಿದ್ದ ತಕ್ಷಣ ಏನಾಯ್ತು, ಇದು ಮೂವ್ ಆಗಲಿಕ್ಕೆ ಶುರುವಾಯ್ತು. ದಟ್ ಈಸ್ ಕಾಲ್ಡ್ ಫಾರ್ವರ್ಡ್ ಸ್ಟ್ರೋಕ್ ಅಂತ ಕರಿತೀವಿ. ಡ್ಯೂರಿಂಗ್ ದ ಎಕ್ಸ್ಟೆನ್ಷನ್ ಆಫ್ ದ ಸಿಲಿಂಡರ್, piston or plunger
hydraulic oil at the rod end side will be pushed out and will be directed towards the reservoir. ಯಾವಾಗ ಇದು ಫಾರ್ವರ್ಡ್ ಸ್ಟ್ರೋಕ್ ಗೆ ಪುಷ್ ಆಯ್ತು ರಾಡ್ ಪಿಸ್ಟನ್, ಅವಾಗ ಏನಾಗುತ್ತೆ, ಇಲ್ಲಿರ್ತಕ್ಕಂಥ ಆಯಿಲ್ ರಾಡ್ ಎಂಡ್ ಅಲ್ಲಿ ಇರ್ತಕ್ಕಂಥ ಆಯಿಲ್ ಹೊರಗಡೆಗೆ ಹೋಗುತ್ತೆ. ಯಾವ್ದ್ರ ಮೂಲಕ? ಪೋರ್ಟ್ ಬಿ ಅಂದ್ರೆ ಎಕ್ಸಾಸ್ಟ್ ಫ್ಲೋ, ಇಲ್ಲಿಂದ ಹೊರಗಡೆಗೆ ರಿಸರ್ವಾಯರ್ ಗೆ ಹೋಗುತ್ತೆ. So this is double acting cylinder. You can see here ಇಲ್ಲಿ ಡಬಲ್ ಆಕ್ಟಿಂಗ್ ಸಿಲಿಂಡರ್ ವರ್ಕ್ ಆಗ್ತಾ ಇದೆ. ಅಂದ್ರೆ ಕ್ಯಾಪ್ ಎಂಡ್ ಅಲ್ಲಿ ಆಯಿಲ್ ಎಂಟ್ರಿ ಆಗ್ತಾ ಇದೆ. ಕ್ಯಾಪ್ ಎಂಡ್ ಅಲ್ಲಿ ಆಯಿಲ್ ಎಂಟ್ರಿ ಆಗ್ತಾ ಇದ್ದಂಗೆ ಫಾರ್ವರ್ಡ್ ಸ್ಟ್ರೋಕ್ ಆಯ್ತು. ಆ ರಾಡ್ ಎಂಡ್ ಅಲ್ಲಿ ಇರ್ತಕ್ಕಂಥ ಆಯಿಲ್ ಮತ್ತೆ ಏನಾಗ್ತಾ ಇದೆ, ಅದು ರಿಸರ್ವಾಯರ್ ಗೆ ಬರ್ತಾ ಇದೆ. ಈ ಕಡೆ ಇರ್ತಕ್ಕಂಥ ಪೋರ್ಟ್ ಮೂಲಕ ಎ ಬಿ ಎರಡು ಪೋರ್ಟ್ ಇಲ್ಲಿ ನಾವು ಫಾರ್ ರಿಟರ್ನ್ ಸ್ಟ್ರೋಕ್ ಆರ್ ರಿಟ್ರಾಕ್ಷನ್ ಆಫ್ ದ ಸಿಲಿಂಡರ್, hydraulic fluid direction will be reversed with the help of direction of control valve. DCV ಅಂತ ಇರ್ತದೆ, ಅದರ ಮೂಲಕ ಅದು ರಿವರ್ಸ್ ಆಗುತ್ತೆ. During return stroke, hydraulic oil will be supplied to its rod end port and therefore hydraulic pressure force will be applied over the piston or plunger from rod end side and hence the piston will be retracted and this stroke of cylinder will be termed as return stroke. During the retractions of the cylinder, piston or plunger, hydraulic oil at cap end side will be pushed out and will be directed towards the reservoir. ಈ ಕಡೆಯಿಂದ ಪುಷ್ ಮಾಡಿದಾಗ ಫಾರ್ವರ್ಡ್ ಸ್ಟ್ರೋಕ್, ರಾಡ್ ಎಂಡ್ ಅಲ್ಲಿ ಇರತಕ್ಕಂತ ಆಯಿಲ್ ಅಲ್ಲಿರ್ತಕ್ಕಂಥ ಪೋರ್ಟ್ ಮೂಲಕ, ರಾಡ್ ಎಂಡ್ ಪೋರ್ಟ್ ಮೂಲಕ ರಿಸರ್ವಾಯರ್ ಹೋಗುತ್ತೆ. ಡಿಸಿವಿ ಕಂಟ್ರೋಲ್, ಡಿಸಿವಿ ಮೂಲಕ. ಮತ್ತೆ ಅದು ರಿಟ್ರಾಕ್ಷನ್ ಆಗ್ತಾ ಇದೆ. ರಿಟ್ರಾಕ್ಷನ್ ಆಗ್ತಾ ಇದ್ದಾಗ ಕ್ಯಾಪ್ ಎಂಡ್ ಅಲ್ಲಿ ಇದೆ ಆಯಿಲ್, ಅದೇನಾಗುತ್ತೆ, ಅದು ಕೂಡ ಇಲ್ಲಿಗೆ ಹೋಗುತ್ತೆ, ರಿಸರ್ವಾಯರ್ ಗೆ ಹೋಗುತ್ತೆ. ಸೊ ಇಲ್ಲಿ ಎರಡು ಫಾರ್ವರ್ಡ್ ಅಂಡ್ ರಿಟರ್ನ್ ಸ್ಟ್ರೋಕ್, ಎರಡು ಸ್ಟ್ರೋಕ್ ಅನ್ನು ನಾವು ಇಲ್ಲಿ ಕಾಣ್ತೀವಿ. ಸೊ hence double acting hydraulic cylinder will operated hydraulically in both direction. ಎರಡು ಡೈರೆಕ್ಷನ್ ಗೆ ಇದು ವರ್ಕ್ ಆಗುತ್ತೆ. ದಟ್ ಇಸ್ ಡ್ಯೂರಿಂಗ್ ಎಕ್ಸ್ಟೆನ್ಸರ್, ದಟ್ ಮೀನ್ಸ್ ಅಥವಾ ಫಾರ್ವರ್ಡ್ ಡೈರೆಕ್ಷನ್, ಅಂಡ್ ಆಲ್ಸೋ ಡ್ಯೂರಿಂಗ್ ರಿಟ್ರಾಕ್ಷನ್ ರಿಟರ್ನ್ ಸ್ಟ್ರೋಕ್, ಫಾರ್ವರ್ಡ್ ಸ್ಟ್ರೋಕ್ ಆರ್ ರಿಟರ್ನ್ ಸ್ಟ್ರೋಕ್. The direction of the oil will be changed with the help of double acting ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್. ಇದನ್ನ ಯಾವುದರಿಂದ ಕಂಟ್ರೋಲ್ ಮಾಡ್ತೀವಿ? DCV ಅಂತ ಹೇಳಿದೆ ನಾನು, ಡೈರೆಕ್ಷನ್ ಕಂಟ್ರೋಲ್ ವಾಲ್ವ್ ಅಥವಾ ರಿವರ್ಸಿಬಲ್ ಪಂಪ್ ಅನ್ನ ಕೊಟ್ಟಿರ್ತಾನೆ, ಅದರಿಂದ ನಾವು ಕಂಟ್ರೋಲ್ ಅನ್ನ ಮಾಡಬಹುದು. ಏನಕ್ಕೆ? ಚೇಂಜ್ ದ ಡೈರೆಕ್ಷನ್ ಆಫ್ ಫ್ಲೋ ಆಫ್ ಈ ಫ್ಲೂಯಿಡ್ ಡೈರೆಕ್ಷನ್ಸ್ ಅನ್ನ ಚೇಂಜ್ ಮಾಡಿ. ಸೊ ದಿಸ್ ಇಸ್ ಡಬಲ್ ಆಕ್ಟಿಂಗ್ ಸಿಲಿಂಡರ್ ವರ್ಕಿಂಗ್ ಪ್ರಿನ್ಸಿಪಲ್. ನಾವು ಲೆಟ್ ಅಸ್ ಕಮ್ ಟು ದ ಸಿಂಬಲ್ ನೋಡೋಣ. ಏನಿಲ್ಲ ಸಿಂಬಲ್ ಮಕ್ಕಳೇ, ಅಲ್ಲಿ ಒಂದೇ ಒಂದು ಪೋರ್ಟ್ ಇತ್ತು, ಇಲ್ಲಿ ಎರಡು ಪೋರ್ಟ್ ಇರುತ್ತೆ. ಇಮೇಜ್ ಅನ್ನ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಈ ಒಂದು ಪೋರ್ಟ್ ಅನ್ನ ನೀವು ಮುಚ್ಚಿಬಿಟ್ರೆ ಇದು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್. ಇಲ್ಲಿ ಈ ಕಡೆ ಒಂದು ಲೈನ್, ಈ ಕಡೆ ಒಂದು ಲೈನ್ ಇದೆ. ಅಂದ್ರೆ ಕ್ಯಾಪ್ ಎಂಡ್ ಅಲ್ಲಿ ಒಂದು ಪೋರ್ಟ್, ರಾಡ್ ಎಂಡ್ ಅಲ್ಲಿ ಒಂದು ಪೋರ್ಟ್. ಅಂದ್ರೆ ಇದು ಫಾರ್ವರ್ಡ್ ರಿಟರ್ನ್ ಎರಡು ಆಗುತ್ತೆ. ಸಿಂಗಲ್ ಆಕ್ಟಿಂಗ್, ಓನ್ಲಿ ಒನ್ ಪೋರ್ಟ್, ಓನ್ಲಿ ಒನ್ ಸ್ಟ್ರೋಕ್, ಫಾರ್ವರ್ಡ್. Now let us come to the constructions of a double acting cylinder. Double acting cylinders ಇದೆ. ಸೊ ಇಲ್ಲಿ ಯಾವ ರೀತಿ ಇದೆ, ಕುಶನಿಂಗ್ ಯಾವ ರೀತಿ ಇದೆ, ಪಾರ್ಟ್ಸ್ ಏನಿದೆ ಅಂತ ನಾವು ತಿಳ್ಕೊಳ್ಳೋಣ. ದ ಕನ್ಸ್ಟ್ರಕ್ಷನ್ ಆಫ್ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಇಸ್ ಸೋನ್ ಇನ್ ದ ಫಿಗರ್. ದಿಸ್ ಪಿಸ್ಟನ್ ರಾಡ್ ಅಂತ ಏನ್ ನಾವು ಇಲ್ಲಿ ಪಿಸ್ಟನ್ ರಾಡ್ ಅಂತ ಇದೆ, ಸೀರಿಯಲ್ ನಂಬರ್ 1. ಇಟ್ಸ್ ಎ ಕ್ರೋಮ್ ಪ್ಲೇಟೆಡ್ ಅಂಡ್ ದ ಪಿಸ್ಟನ್ ಇಸ್ ಮೇಡ್ ಔಟ್ ಆಫ್ ಕ್ಯಾಸ್ಟ್ ಸ್ಟೀಲ್. ಪಿಸ್ಟನ್ ಅನ್ನ ಕ್ಯಾಸ್ಟ್ ಸ್ಟೀಲ್ ಅಲ್ಲಿ ಮಾಡಿದ್ದಾರೆ. ಈ ಸಿಲಿಂಡರ್ ಹೆಡ್ ಅಂತ ಕರಿತೀವಿ. ದಿಸ್ ಇಸ್ ಕಾಲ್ಡ್ ಸಿಲಿಂಡರ್ ಹೆಡ್. ದಿ ಸಿಲಿಂಡರ್ ಹೆಡ್ ಇಸ್ ಹಾರ್ಡ್, ಫಿನಿಶಿಂಗ್ ಮಾಡಿರ್ತಾರೆ, ಆನಿಂಗ್ ಮಾಡಿ ಇನ್ಸೈಡ್ ಅಂಡ್ ಆಸ್ ರಾಡ್ ಬೇರಿಂಗ್ ಸಪೋರ್ಟ್ ಅಂಡ್ ಎ ಪೋರ್ಟ್. ಕ್ಲಿಯರ್ ಆಗಿ ಅದನ್ನ ಆನಿಂಗ್ ಮಾಡಿ ಫಿನಿಶ್ ಮಾಡ್ತಾರೆ. ಸಿಲಿಂಡರ್ ಕ್ಯಾಪ್ ಬ್ಲಾಕ್ ಇದೆ ಇಲ್ಲಿ. ಸೊ ದಿಸ್ ಸಿಲಿಂಡರ್ ಕ್ಯಾಪ್ ಬ್ಲಾಕ್ಸ್ ದ ಎಂಡ್ ಆಫ್ ದ ಹೈಡ್ರಾಲಿಕ್ ಸಿಲಿಂಡರ್ ಅಂಡ್ ಫರ್ಮ್ಲಿ ಅಟ್ಯಾಚ್ ಟು ದ ಹೆಡ್ ಬೈ ಮೀನ್ಸ್ ಆಫ್ ಟೈ ರಾಡ್ಸ್. ಟೈ ರಾಡ್ಸ್ ಹಾಕಿ ಅದನ್ನ ಇಲ್ಲಿ ಮೌಂಟ್ ಮಾಡಿರ್ತಾರೆ. ಇಲ್ಲಿ ನಿಮಗೆ ಈ ಚಿತ್ರದಲ್ಲಿ ಎಲ್ಲ ಪಾರ್ಟ್ ಒಂದ್ಸಲಿ ತೋರಿಸ್ತೀನಿ ನೋಡಿ ಮಕ್ಕಳೇ. ನಂಬರ್ 1 ಇಸ್ ಪಿಸ್ಟನ್ ರಾಡ್, ಇಲ್ಲಿದೆ. ನಂಬರ್ 2 ಇಸ್ ರಾಡ್ ವೈಪರ್. This is rod wiper. Number 3 is guide bush. Number 4 is mounting plank. Number 5 is rod seal. Number 6 oil port. Number 7 cylinder head. This is cylinder head. Number 8 cylinder head. Number 7 oil port. This is oil port. Idu cylinder head. Number 9 is tube seal. Number 10 is tube ಅಥವಾ barrel ಅಂತ ನಾವು ಕರಿತೀವಿ. 11 is guide ring. 12 this is the piston. 13 piston seal. 14 lock nut. 15 that is
ಸಿಲಿಂಡರ್ ಕ್ಯಾಪ್ 15, ದ 16 ಇಸ್ ಟೈ ರಾಡ್, ಅದನ್ನ ಲಾಕ್ ಮಾಡಿರ್ತಕ್ಕಂಥದ್ದು. ಇದು ಸೆಕ್ಷನಲ್ ವ್ಯೂ ಆಫ್ ದಿ ಡಬಲ್ ಆಕ್ಟಿಂಗ್ ಸಿಲಿಂಡರ್. ದಿಸ್ ಇಸ್ ವ್ಯೂ, ಫ್ರಂಟ್ ವ್ಯೂ, ಇದು ಸೆಕ್ಷನಲ್ ವ್ಯೂ. ದಿಸ್ ಇಸ್ ಪಿಸ್ಟನ್ ಏರಿಯಾ, ರಾಡ್ ಏರಿಯಾ, ಆನೋಲಸ್ ಏರಿಯಾ ಅಂತ ಹೇಳಿ ಸಪರೇಟ್ ಮಾಡಿದೀವಿ. ಈ ಕನ್ಸ್ಟ್ರಕ್ಷನ್ ಅಲ್ಲಿ ಸ್ಟ್ಯಾಟಿಕ್ ಸೀಲ್ ಅಂತ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸ್ಟ್ಯಾಟಿಕ್ ಸೀಲ್, ಇಲ್ಲಿ ಸೀಲ್ಸ್ ಇದೆ ನೋಡಿ ಮಕ್ಕಳೇ, ಇಲ್ಲಿ ರಾಡ್ ಸೀಲು, ಬುಷ್ ಸೀಲು, ವೈಪರ್ ಸೀಲು, ಈ ತರ ಬೇರೆ ಬೇರೆ ಪಿಸ್ಟನ್ ಸೀಲ್ ಅಂತ ನಾವು ಯೂಸ್ ಮಾಡ್ತೀವಿ. ಅದರಲ್ಲಿ ಸ್ಟ್ಯಾಟಿಕ್ ಸೀಲ್ಸ್ ಅಂತ ನಾವು ಬಳಕೆಯನ್ನ ಮಾಡಿದೀವಿ. ಇಲ್ಲಿ ದಿಸ್ ಸ್ಟ್ಯಾಟಿಕ್ ಸೀಲ್ ಕೀಪ್ ದ ಸಿಲಿಂಡರ್ ಏರ್ ಟೈಟ್. ಸ್ಟ್ಯಾಟಿಕ್ ಸೀಲ್ ಏರ್ ಟೈಟ್ ಮಾಡಬೇಕು, ಎಲ್ಲಿ ಏರ್ ಲೀಕೇಜ್ ಆಗ್ಬಿಡ್ದು, ಆಯಿಲ್ ಲೀಕೇಜ್ ಆಗ್ಬಿಡ್ದು. ಇನ್ನೊಂದು ವೈಪರ್ ಸೀಲ್ ಅಂತ ಯೂಸ್ ಮಾಡ್ತೀವಿ, ಪ್ರಿವೆಂಟ್ ದ ಡಸ್ಟ್ ಅಂಡ್ ಅದರ್ ಫಾರಿನ್ ಪಾರ್ಟಿಕಲ್ಸ್ ಫ್ರಮ್ ಎಂಟರಿಂಗ್ ದ ಇನ್ಸೈಡ್. ಈ ವೈಪರ್ ಸೀಲು ಯಾವುದೇ ಡಸ್ಟ್ ಪಾರ್ಟಿಕಲ್ ಅನ್ನ ಒಳಗಡೆ ಎಂಟರ್ ಆಗ್ಲಿಕ್ಕೆ ಬಿಡಲ್ಲ. ದ ರಾಡ್ ಬೇರಿಂಗ್ಸ್, ದ ರಾಡ್ ಬೇರಿಂಗ್ ಇಸ್ ಯೂಶುವಲಿ ರಿಪ್ಲೇಸಬಲ್ ಬೈ ಮೀನ್ಸ್ ಆಫ್ ಫಾಸ್ಟ್ನೆಸ್. ರಾಡ್ ಬೇರಿಂಗ್ಸ್ ಬರುತ್ತೆ, ಅದನ್ನ ಯಾವಾಗ ಬೇಕಾದ್ರೂ ನಾವು ರಿಪ್ಲೇಸಬಲ್ ಮಾಡಬಹುದು. ನಾನ್ ಕುಷನ್ ಸಿಲಿಂಡರ್ ವಿತ್ ಕ್ಯಾಸ್ಟ್ ಐರನ್ ರಿಂಗ್. ನೋಡಿ, ಇದು ಕುಷನಿಂಗ್ ಆಫ್ ದಿ ಸಿಲಿಂಡರ್ ಅಂತ ಹೇಳಿ. ಇಲ್ಲಿ ನಾನ್ ಕುಷನ್ಡ್ ಅಂತ ಬರುತ್ತೆ ಮಕ್ಕಳೇ. ಕ್ಯಾಸ್ಟ್ ಐರನ್ ರಿಂಗ್ ಅನ್ನ ಯೂಸ್ ಮಾಡಿದ್ದಾರೆ ಕುಷನಿಂಗ್ ಬದಲಾಗಿ. ದಿಸ್ ಇಸ್ ಕ್ಯಾಟ್ರಿಜ್ ಗ್ಲ್ಯಾಂಡ್ ಲಿಪ್ ಟೈಪ್ ರಾಡ್ ವೈಪರ್. ಓರಿಂಗ್ ಸೀಲ್ ಅನ್ನ ಇಲ್ಲಿ, ದಿಸ್ ಇಸ್ ಓರಿಂಗ್ ಸೀಲ್. ಇಲ್ಲಿ ನೋಡಿ, ದಿಸ್ ಇಸ್ ಕಾಲ್ಡ್ ಕ್ಯಾಸ್ಟ್ ಐರನ್ ರಿಂಗ್ಸ್ ಅನ್ನ ಯೂಸ್ ಮಾಡಿದ್ದಾರೆ. ದಿಸ್ ಇಸ್ ಟೈ ರಾಡ್, ದಿಸ್ ಇಸ್ ಓರಿಂಗ್ ಗ್ಯಾಸ್ಕೆಟ್, ಲಿಪ್ ಸೀಲ್ ವಿತ್ ಬ್ಯಾಕಪ್ ವಾಸರ್. ಸೊ ಇಲ್ಲಿ ಕ್ಯಾಸ್ಟ್ ಐರನ್ ರಿಂಗ್ ಅಂದಲ್ಲ, ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇದೆ, ನಾನು ಆರೋ ಮಾರ್ಕ್ ನಲ್ಲಿ ತೋರಿಸ್ತಾ ಇದ್ದೀನಿ. ದಿಸ್ ಇಸ್ ನಾನ್ ಕುಷನ್ ಸಿಲಿಂಡರ್ ವಿತ್ ಕ್ಯಾಸ್ಟ್ ಐರನ್ ರಿಂಗ್. ಪಿಸ್ಟನ್ ಸೀಲ್ ಅಂತ ಹೇಳಿದೆ. ದಿಸ್ ಪಿಸ್ಟನ್ ಸೀಲ್ ಪ್ರಿವೆಂಟ್ಸ್ ದ ಆಯಿಲ್ ಫ್ರಮ್ ಐದರ್ ಸೈಡ್ ಆಫ್ ದ ಪಿಸ್ಟನ್. ಪಿಸ್ಟನ್ ರಿಂಗ್ಸ್ ಆರ್ ಮೇಡ್ ಅಪ್ ಆಫ್ ಹೈ ಕ್ವಾಲಿಟಿ ಅಲಾಯ್ ಸ್ಟೀಲ್ ಅಥವಾ ಕ್ಯಾಸ್ಟ್ ಐರನ್. ಫಾರ್ ಹೈ ಪ್ರೆಷರ್ ಕಪ್ ಪ್ಯಾಕೆಟ್ ಸೀಲ್ಸ್ ಆರ್ ಯೂಸ್. ಹೈ ಪ್ರೆಷರ್ ಇದ್ರೆ ಕಪ್ ಪ್ಯಾಕೆಟ್ ಸೀಲ್ಸ್ ಅನ್ನು ಯೂಸ್ ಮಾಡ್ತಾರೆ. ಈ ಪಿಸ್ಟನ್ ಸೀಲ್ಸ್ ಅನ್ನ ಯೂಸ್ ಮಾಡೋದು ಇಲ್ಲಿ ಏನ್ ಮಾಡುತ್ತೆ, ಟು ಪ್ರಿವೆಂಟ್ ಆಯಿಲ್ ಫ್ರಮ್ ಐದರ್ ಸೈಡ್ ಆಫ್ ದ, ಎರಡೂ ಸೈಡ್ ಆಯಿಲ್ ಹೋಗೋದನ್ನ ಇದು ತಪ್ಪಿಸುತ್ತೆ. ಯಾವುದು? ಪಿಸ್ಟನ್ ಸೀಲ್. ದಿಸ್ ಸೀಲ್ಸ್ ಆರ್ ಜನರಲಿ ಮೇಡ್ ಅಪ್ ಆಫ್, ಯಾವ ಸೀಲ್ ಯಾವ್ದ್ರಲ್ಲಿ ಮಾಡ್ತಾರೆ ಸಾಮಾನ್ಯವಾಗಿ, ಇಟ್ ಇಸ್ ಜನರಲಿ ಮೇಡ್ ಅಪ್ ಆಫ್ ರಬ್ಬರ್. ಫಾರ್ ಸಮ್ ಲೈಟ್ ಟೆಂಪರೇಚರ್ ಅಪ್ಲಿಕೇಶನ್ಸ್, ಲೈಟ್ ಟೆಂಪರೇಚರ್ ಅಪ್ಲಿಕೇಶನ್, ಟೆಫ್ಲಾನ್ ಸೀಲ್ಸ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಇಲ್ಲಿ 4 to ಥ್ರೆಡೆಡ್ ಇರುತ್ತೆ ಟು ಕನೆಕ್ಟ್ ದ ಪೈಪ್ ಎಂಡ್ ಅಂಡ್ ಕನೆಕ್ಟರ್ಸ್. ಹಿಂದಿನ ಕ್ಲಾಸ್ ಅಲ್ಲಿ ಕನೆಕ್ಟರ್ಸ್, ಪೈಪ್ಸ್ ನ ಮಾಡಿದೀವಿ, ಅದನ್ನ ಕನೆಕ್ಟ್ ಮಾಡ್ಲಿಕ್ಕೆ. ಲೀಕೇಜ್ ಇನ್ ಬಿಟ್ವೀನ್ ದ ಸಿಲಿಂಡರ್ ಹೆಡ್, ಎರಡು ಸಿಲಿಂಡರ್ ಹೆಡ್ ನಡುವೆ ಲೀಕೇಜ್ ಅನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಓರಿಂಗ್ಸ್ ಅನ್ನ ಇಲ್ಲಿ ಯೂಸ್ ಮಾಡ್ತಾರೆ. ದಟ್ ಈಸ್ ಓರಿಂಗ್ ಇಸ್ ಮೇಡ್ ಅಪ್ ಆಫ್ ರಬ್ಬರ್. ನೋಡಿ, ಓರಿಂಗ್ಸ್ ಅಂತ ಏನ್ ಬರುತ್ತೆ, ಓರಿಂಗ್ ಸೀಲ್ ಅಂತ ಏನ್ ಬರುತ್ತೆ, ಅದನ್ನ ರಬ್ಬರ್ ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇನ್ನು ಎಂಡ್ ಕುಷನಿಂಗ್ ಅಂತ ಹೇಳಿ, ಅದು ನಾನ್ ಕುಷನಿಂಗ್, ಇದು ಎಂಡ್ ಕುಷನಿಂಗ್ ಅಂತ ಹೇಳಿ. ಹೈ ಪ್ರೆಷರ್ ಆಯಿಲ್ ಅಟ್ ದ ಎಂಡ್ಸ್ ಆಫ್ ದ ಸ್ಟ್ರೋಕ್ ವಿಲ್ ಮೇಕ್ ದ ಪಿಸ್ಟನ್ ಟು ಇಂಪ್ಯಾಕ್ಟ್ ಆನ್ ದ ಎಂಡ್ ಆಫ್ ದ ಸಿಲಿಂಡರ್. ತುಂಬಾ ಜಾಸ್ತಿ ಪ್ರೆಷರ್ ಇದ್ದಾಗ ಆಯಿಲ್ ಎಂಡ್ ಆಫ್ ದ ಸ್ಟ್ರೋಕ್ ನಲ್ಲಿ ಅದು ಪಿಸ್ಟನ್ ಮೇಲೆ ಇಂಪ್ಯಾಕ್ಟ್, ಲೋಡ್ ಜಾಸ್ತಿ ಬೀಳುತ್ತೆ. ಆಗ ಟು ಅವಾಯ್ಡ್ ದಿಸ್, ಇದನ್ನ ಅವಾಯ್ಡ್ ಮಾಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ, ಲೋಡು ಜಾಸ್ತಿ ಬಿಡೋದನ್ನ ನಾವು ತಪ್ಪಿಸ್ಲಿಕ್ಕೆ, ಇಂಪ್ಯಾಕ್ಟ್ ಲೋಡ್ ಬೀಳೋದನ್ನ ನಾವು ತಪ್ಪಿಸ್ಲಿಕ್ಕೆ, ಟು ಅವಾಯ್ಡ್ ದಿಸ್ ಎಂಡ್ ಕುಷನಿಂಗ್ ಅಂತ ನಾವು ಯೂಸ್ ಮಾಡ್ತೀವಿ. ಜನರಲಿ ಎಂಡ್ ಕುಷನಿಂಗ್ ಅನ್ನು ಕೊಟ್ಟಿರ್ತೀವಿ. ಎಲ್ಲಿ? ಈ ಸಿಲಿಂಡರ್. ಸ್ಪ್ರಿಂಗ್ಸ್ ಪಾಯಿಂಟ್ ಕಾಮನ್ ಅಪ್ಲಿಕೇಶನ್ಸ್. ಇಲ್ಲಿ ಸಾಮಾನ್ಯವಾಗಿ ಸ್ಪ್ರಿಂಗ್ ಅನ್ನ ನಾವು ಸಾಮಾನ್ಯವಾಗಿ ಕಾಣಬಹುದು. ಬಟ್ ವೆನ್ ದ ಸ್ಪ್ರಿಂಗ್ ಇಸ್ ಕಂಪ್ರೆಸ್ಡ್ ಬಿಯಾಂಡ್ ಇಟ್ಸ್ ಫುಲ್ ಹೋಮ್ ಲೆಂತ್, ಇಟ್ಸ್ ಪ್ರೋನ್ ಟು ಡ್ಯಾಮೇಜ್. ಅದು ಪ್ರೆಷರ್, ಇಂಪ್ಯಾಕ್ಟ್, ಲೋಡು ಜಾಸ್ತಿ ಆದಾಗ ಅದೇನಾಗುತ್ತೆ, ಜಾಸ್ತಿ ಕಂಪ್ರೆಸ್ ಆಗೋಗುತ್ತೆ. ಆ ಕಂಪ್ರೆಸ್ ಆಗೋಯ್ತು ಅಂದ್ರೆ ಏನಾಗೋಗುತ್ತೆ, ಅದು ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಡ್ಯಾಮೇಜ್ ಆಗೋಗುತ್ತೆ. ಹಾಗಾಗಿ ಈ ಎಂಡ್ ಕುಷನಿಂಗ್ ನಲ್ಲಿ, ಒನ್ ಮೊಮೆಂಟ್, ಸ್ಪ್ರಿಂಗು ಡ್ಯಾಮೇಜ್ ಆಗೋಗುತ್ತೆ. ಹಾಗಾಗಿ hence the cushioning is done by restricting the oil outlet as shown in the figure. ಇಲ್ಲಿ ಈ ಚಿತ್ರದಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಕುಷನಿಂಗ್ ಅನ್ನ ಪ್ರೊವೈಡ್ ಮಾಡಿದ್ರು. ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕುಷನ್ ಸೀಲ್ ಅಂತ ಇದೆ ಈ ಕಡೆಗೆ ರಾಡ್ ಹತ್ರ. ಇಲ್ಲಿ ರಾಡ್ ಸ್ಕ್ರೇಪರ್, ಫ್ಲೂಯಿಡ್ ಇನ್ಲೆಟ್ ಅಂಡ್ ಔಟ್ಲೆಟ್ ಪೋರ್ಟ್, ಇದು ಕುಷನ್ ಸೀಲ್ ಅನ್ನ ಕೊಟ್ಟಿದ್ದಾರೆ. ದೆನ್ ಇಲ್ಲಿ ಪಿಸ್ಟನ್ ಸೀಲ್ ಅನ್ನ, ಇಲ್ಲಿ ಬ್ಲಾಕ್ ಕಲರ್ ಕಾಣಿಸ್ತಾ ಇದೆ ನೋಡಿ, ಅದೆಲ್ಲ ದಿಸ್ ಇಸ್ ಕಾಲ್ಡ್ ಸೀಲ್, ಕುಷನ್ ಸೀಲ್. ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕುಷನ್ ಸೀಲ್ ಅಂತ ಹೇಳಿ.
ಈ ಕಡೆನೂ ಇದೆ, ಈ ಕಡೆನೂ ಇದೆ. ಎರಡು ಕ್ಯಾಪ್ ಎಂಡಲ್ಲೂ ಇದೆ, ರಾಡ್ ಎಂಡಲ್ಲೂ ನೀವು ಕುಶನ್ ಸೀಲ್ ಅನ್ನ ಕಾಣಬಹುದು. ಸೊ ಈ ಚಿತ್ರದಲ್ಲಿ ನಿಮ್ಗೆ ಇನ್ನೂ ನೀಟಾಗಿ ಕುಶನಿಂಗ್ ಕಾಣ್ತದೆ. ದ ಅದರ್ ಸೈಡ್ ಆಫ್ ದ ಪಿಸ್ಟನ್ ಇಸ್ ಪ್ರೊವೈಡೆಡ್ ವಿತ್ ಎ ಪ್ಲಂಗರ್ ಆರ್ ಕುಶನಿಂಗ್ ಪಿಸ್ಟನ್. ಪ್ಲಂಗರ್ ಅಥವಾ ಕುಶನಿಂಗ್ ಪಿಸ್ಟನ್ಸ್ ಅಂತ ಪ್ರೊವೈಡ್ ಮಾಡಿರ್ತಾರೆ. ಇನ್ ದ ಸಿಲಿಂಡರ್ ಹೆಡ್ ದ ಚೆಕ್ ವಾಲ್ವ್ ಕನೆಕ್ಟ್ಸ್ ದ ಪ್ಯಾಸೇಜ್ ಫ್ರಮ್ ಔಟ್ಲೆಟ್ ಟು ದ ಸಿಲಿಂಡರ್. ಈ ಸಿಲಿಂಡರ್ ಹೆಡ್ ಇದೆಯಲ್ಲ, ಅಲ್ಲಿ ಚೆಕ್ ವಾಲ್ ಅನ್ನ ಕೊಟ್ಟಿದ್ದಾರೆ ನೋಡಿ. ದಿಸ್ ಇಸ್ ಚೆಕ್ ವಾಲ್. ದಿಸ್ ಅಲೋ ದ ಪ್ರೀ ಫ್ಲೋ ಆಫ್ ಫ್ಲೂಯಿಡ್ ಟು ಪಿಸ್ಟನ್ ಫಾರ್ ಎಕ್ಸ್ಟೆನ್ಷನ್ಸ್. ಅದು ಆಯಿಲ್ ನ ಫ್ರೀಯಾಗಿ ಫ್ಲೋ ಮಾಡ್ಲಿಕ್ಕೆ ಒಂದು ಚೆಕ್ ವಾಲ್ ಅನ್ನ ನಾವು ಔಟ್ಲೆಟ್ ನಲ್ಲಿ ಕೊಟ್ಟಿರೋದನ್ನ ನಾವು ನೋಡಬಹುದು. ಇನ್ನೊಂದು ಪ್ಯಾಸೇಜ್ ಅನ್ನ ಕನೆಕ್ಟ್ ಮಾಡಿರ್ತಾರೆ, ಅದನ್ನ ರೆಸ್ಟ್ರಿಕ್ಟೆಡ್ ಆರಿಫೈಸ್, ದಟ್ ಇಸ್ ಕಾಲ್ಡ್ ಆರಿಫೈಸ್ ಅಂತ ನಾವು ಕರಿತೀವಿ. ರೆಸ್ಟ್ರಿಕ್ಟೆಡ್ ಆರಿಫೈಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ದಿಸ್ ಇಸ್ ಫ್ಲೂಯಿಡ್ ಇನ್ಲೆಟ್ ಅಂಡ್ ಔಟ್ಲೆಟ್. ಈ ಕಡೆ ಹೋದಾಗ ಅದು ಇನ್ಲೆಟ್, ಆ ಕಡೆ ಬಂದಾಗ ಅದು ಔಟ್ಲೆಟ್. ಈ ಕಡೆನೂ ಇದೆ ಫ್ಲೂಯಿಡ್. ಇದು ರಾಡ್ ಎಂಡ್, ಇದು ಕ್ಯಾಪ್ ಎಂಡ್. ಇದು ಕ್ಯಾಪ್ ಎಂಡ್ ಅಲ್ಲಿ ಕುಶನ್ ಸೀಲು, ರಾಡ್ ಎಂಡ್ ಅಲ್ಲಿ ಕುಶನ್ ಸೀಲು. ಇಲ್ಲಿ ಪಿಸ್ಟನ್ ಬಂದ್ರೆ ಪಿಸ್ಟನ್ ಸೀಲು. ಸೊ ದಿಸ್ ಇಸ್ ದಿ ಕುಶನ್ ಸಿಲಿಂಡರ್ ಅಂತ ನಾವು ಇದನ್ನ ಕುಶನಿಂಗ್ ಆಗಿರ್ತಕ್ಕಂಥ ಸಿಲಿಂಡರ್ಸ್ ಅಂತ ನಾವು ಕರಿತೀವಿ. ಈ ಹೈಡ್ರಾಲಿಕ್ ಸಿಲಿಂಡರ್ ನಲ್ಲಿ ಈ ಸೀಲು, ಹೌ ಡಸ್ ಹೈಡ್ರಾಲಿಕ್ ಸೀಲ್ ವರ್ಕ್, ಹೇಗೆ ವರ್ಕ್ ಮಾಡುತ್ತೆ? ಸೊ ಜನರಲಿ ದ ವೈಪರ್ ಸೀಲ್ ಆರ್ ಸ್ಕ್ರಾಪರ್ ಸೀಲ್ಸ್ ಅಂತ ಕರಿತೀವಿ, ಆರ್ ಡಿಸೈನ್ಡ್ ಇನ್ ವೇ ಟು ಕೀಪ್ ಎಕ್ಸ್ಟರ್ನಲ್ ಕಂಟಾಮಿನೇಷನ್. ಎಕ್ಸ್ಟರ್ನಲ್ ಕಂಟಾಮಿನೆಂಟ್ಸ್, ಡಸ್ಟ್ ಇರ್ಬೋದು, ಫಾರಿನ್ ಪಾರ್ಟಿಕಲ್ಸ್ ಇರ್ಬೋದು, ಹೈಡ್ರಾಲಿಕ್ ಸಿಸ್ಟಮ್ ಒಳಗಡೆ ಎಂಟರ್ ಆಗ್ತಕ್ಕಂಥ ಅದನ್ನ ಏನ್ ಮಾಡುತ್ತೆ, ಬೈ ಕ್ಲೀನಿಂಗ್ ದ ರಾಡ್ ಇನ್ ದ ಸಿಲಿಂಡರ್ ಆನ್ ಈಚ್ ಸೈಕಲ್, ಆಲ್ಸೋ ನೋನ್ ಆಸ್ ಗ್ಲ್ಯಾಂಡ್ ಸೀಲ್, head bush or neck seal, rod seal, act as a pressure barrier to maintain and regulate the operating fluid in seal. So, but like this seals are working. ಸಾಮಾನ್ಯವಾಗಿ ಈ ಹೈಡ್ರಾಲಿಕ್ ಸಿಸ್ಟಮ್ ನಲ್ಲಿ ಸಿಲಿಂಡರ್ ನಲ್ಲಿ ರಾಡ್ ಸೀಲ್ಸ್ ಅಂತ ಯೂಸ್ ಮಾಡ್ತೀವಿ. ದ ಮೋಸ್ಟ್ ಡಿಮ್ಯಾಂಡಿಂಗ್ seal in the hydraulic cylinder is the rod seal. In addition to normal wear and aging, rod seals are affected by change on the rod surface. ಅದು ಟೈಮ್ ಆದಾಗೆ, ಅದನ್ನ ಅಪ್ಲಿಕೇಶನ್ ಜಾಸ್ತಿ ಬಳಸಿದಾಗೆ ಅದು ಏಜಿಂಗ್ ಆಗ್ತಾ ಇರುತ್ತೆ. ಈ ರಾಡ್ ಸೀಲ್ ಕೂಡ ಎಫೆಕ್ಟ್ ಆಗತಕ್ಕಂತ ಸಾಧ್ಯತೆ ಇರುತ್ತೆ. ಈ ಸೀಲ್ಸ್ ಅನ್ನ ವೈಪರ್ ಸೀಲ್ ಇರ್ಬೋದು, ರಾಡ್ ಸೀಲ್ ಇರ್ಬೋದು, ಬೇರೆ ಬೇರೆ ಪಿಸ್ಟನ್ ಸೀಲ್ ಇರ್ಬೋದು, ಯಾವ ಮೆಟೀರಿಯಲ್ ಮಾಡ್ತಾರೆ? ನಾನು ಸಾಮಾನ್ಯವಾಗಿ ರಬ್ಬರ್, ಸ್ಪೆಸಿಫಿಕ್ ಟು ಇಂಡಸ್ಟ್ರಿಯಲ್ ಯೂಸ್ ಮೆಟೀರಿಯಲ್ಸ್ ಲೈಕ್ ಇಂಡಸ್ಟ್ರಿಯಲ್ ರಬ್ಬರ್. ರಬ್ಬರ್ ಯಾವುದು? ಪಾಲಿ ಟೆಟ್ರಾ ಫ್ಲೂರೋ ಎಥಿಲೀನ್ ಅಂತ ಕರಿತೀವಿ. PTFE ಅಂದ್ರೆ ಪಾಲಿ ಟೆಟ್ರಾ ಫ್ಲೂರೋ ಎಥಿಲೀನ್ ಅಥವಾ ಫ್ಲೂರೋ ಸಿಲಿಕಾನ್ ಅಂತ ಕರೀತಾರೆ. ಈ ಫ್ಲೂರೋ ಸಿಲಿಕಾನ್ಗೆ VMQ ಅಂತ ಕರಿತೀವಿ. ಇನ್ನೊಂದು ಪಾಲಿ ಯುರೆಥೇನ್ ಅಂತ ಕರಿತೀವಿ. AU, ಅದರಲ್ಲಿ EU ಅಂತ ಎರಡು ಸಿಗುತ್ತೆ. ಅಂಡ್ ಅದರ್ ರಬ್ಬರ್ಸ್ ಆರ್ ಯೂಸ್ ಇನ್ ದ ಸೀಲ್ ಫ್ಯಾಬ್ರಿಕೇಶನ್ ಪ್ರೋಸೆಸ್. These materials are chosen because of their distinct properties that enable to seals to withstand harsh environment. ಅಂದ್ರೆ ವಾತಾವರಣದಲ್ಲಿ ಇರತಕ್ಕಂತ ಎಲ್ಲಾ ರೀತಿಯ ಕಂಟಾಮಿನೇಷನ್ಸ್ ಇರ್ಬೋದು, ಇತರೆ ಒತ್ತಡಗಳನ್ನ ಇರ್ಬೋದು, ಇದೇನ್ ಮಾಡ್ಬೇಕಾಗುತ್ತೆ, ತಡ್ಕೊಳ್ಬೇಕಾಗುತ್ತೆ ಮೆಟೀರಿಯಲ್ಸ್. ಆ ರೀತಿ ಮೆಟೀರಿಯಲ್ಸ್ ಅನ್ನ ಅಕಾರ್ಡಿಂಗ್ ಟು ದೇರ್ ಅಪ್ಲಿಕೇಶನ್ಸ್ ನಾವು ಸೀಲಿಂಗ್ ಮೆಟೀರಿಯಲ್ಸ್ ಅನ್ನ ನಾವು ಬಳಸ್ತೀವಿ. ಇಲ್ಲಿ ಸೀಲ್ ನಲ್ಲಿ ನಾನು ಒಂದು ಆರಿಫೈಸ್ ಇರುತ್ತೆ ಅಂತ ಹೇಳಿ. ಹ್ಯಾಸ್ ದ ಪಿಸ್ಟನ್ ಟ್ರಾವೆಲ್ ಟು ದ ಲೆಫ್ಟ್ ಹ್ಯಾಂಡ್ ಸೈಡ್, ದ ಪ್ಲಂಗರ್ ಆರ್ ಕುಶನಿಂಗ್ ಪಿಸ್ಟನ್ ಎಂಟರ್ಸ್ ಟು ದ ಔಟ್ಲೆಟ್ ಪೋರ್ಟ್ E. Now oil can escape through the limited passage C and O only, but the check valve blocks the oil passage by means of a ball. Check valve ಅನ್ನು ಕೊಟ್ಟಿದ್ನಲ್ಲ ಎಂಡ್ ಕುಶನಿಂಗ್ ನಲ್ಲಿ, ಅದ್ರ ಬಗ್ಗೆ ಇದು. Now oil can pass through the passage in O, ಆರಿಫೈಸ್ ಅಂತ ಇರುತ್ತಲ್ಲ, ಅಲ್ಲಿ ಮಾತ್ರ ಆಯಿಲ್ ಹೋಗ್ತಾ ಇರುತ್ತೆ. The travel of the piston is slow down at the ends. ನಿಧಾನವಾಗಿ ಅವಾಗ ಏನಾಗುತ್ತೆ, ಅದು ಮೂವ್ ಆಗ್ಲಿಕ್ಕೆ ಶುರು ಆಗುತ್ತೆ. ಕಾಮನ್ ಸಿಂಬಲ್ಸ್ ಆರ್ ಯೂಸ್ಡ್ ಇನ್ ಹೈಡ್ರಾಲಿಕ್ ಸಿಲಿಂಡರ್. ನೋಡಿ, ಇಲ್ಲಿ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಸಿಂಬಲ್, ಸಿಂಗಲ್ ಆಕ್ಟಿಂಗ್ ಸ್ಪ್ರಿಂಗ್ ರಿಟರ್ನ್ ಇದು ಸಿಂಗಲ್ ಆಕ್ಟಿಂಗ್ ರ್ಯಾಮ್ ಲೋಡ್ ರಿಟರ್ನ್ಸ್. ಇದು ರ್ಯಾಮ್ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ. ದಿಸ್ ಇಸ್ ಡಬಲ್ ಆಕ್ಟಿಂಗ್ ಸಿಲಿಂಡರ್, ಸ್ಟ್ರೋಕ್ ಇನ್ ಬೋತ್ ಡೈರೆಕ್ಷನ್ಸ್, ಡಬಲ್ ಆಕ್ಟಿಂಗ್ ವಿತ್ ರಾಡ್ಸ್ ಆನ್ ಬೋತ್ ಎಂಡ್ಸ್, ಎರಡು ಎಂಡಲ್ ರಾಡ್ ಇದೆ. ಇದು ಟೆಲಿಸ್ಕೋಪಿಕ್ ಲೋಡ್ ರಿಟರ್ನ್ಸ್ ವಿತ್ ಪಿಸ್ಟನ್. ಇದು ಡಬಲ್ ಆಕ್ಟಿಂಗ್ ವಿತ್ ಕುಶನಿಂಗ್, ಇದು ಕುಶನಿಂಗ್ ಇರ್ತಕ್ಕಂಥ. ದಿಸ್ ಆರ್ ದಿ ಗ್ರಾಫಿಕಲ್ ಸಿಂಬಲ್ಸ್ ಆಫ್ ದಿ different types of cylinders. Now let us come to the ram. Ram ಬಗ್ಗೆ ಒಂದು ಸ್ವಲ್ಪ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. So a ram type cylinder is a cylindrical
ಈ ರ್ಯಾಮ್ ಟೈಪ್ ಸಿಲಿಂಡರ್ ಅಂತ ಇದೆ. ಇದು ಕೂಡ ಒಂದು ಸಿಲಿಂಡರ್, ರ್ಯಾಮ್ ಸಿಲಿಂಡರ್ ಅನ್ನೋದು ರ್ಯಾಮ್ ಟೈಪ್ ಸಿಲಿಂಡರ್ ಅಂತ ಕರಿತೀವಿ. ಇನ್ ವಿಚ್ ಎ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದ ಪಿಸ್ಟನ್ ರಾಡ್ ಇಸ್ ಮೋರ್ ದೆನ್ ಒನ್ ಆಫ್ ಎ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದ ಪಿಸ್ಟನ್ ಹೆಡ್. ಇದ್ರದ್ದು ಕ್ರಾಸ್ ಸೆಕ್ಷನಲ್ ಏರಿಯಾ ಏನಿರುತ್ತೆ ಪಿಸ್ಟನ್ ರಾಡ್ದು, ಅದು ಒನ್ ಆಫ್ ದ ಕ್ರಾಸ್ ಸೆಕ್ಷನ್ ಏರಿಯಾ ಪಿಸ್ಟನ್ ಹೆಡ್ ಗಿಂತ ಜಾಸ್ತಿ ಇರ್ತದೆ. ಪಿಸ್ಟನ್ ರಾಡ್ 1.5. In many cylinder of this type, the rod and piston heads have equal area. ಕೆಲವು ಸಂದರ್ಭದಲ್ಲಿ ಎರಡು ಈಕ್ವಲ್ ಇರುತ್ತೆ. A single acting ram applies force in one direction. This cylinder is often used in hydraulic jack. Single acting cylinders one side ಮಾತ್ರ ಸಾಮಾನ್ಯವಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಅದು ಜಾಕ್ ನಲ್ಲಿ ಯೂಸ್ ಮಾಡ್ತಾರೆ. ಸೊ ದಿಸ್ ಇಸ್ ರ್ಯಾಮ್. ಇದು ಎಕ್ಸ್ಟೆಂಡೆಡ್ ಆಗಿರತಕ್ಕಂಥದ್ದು, ಇದು ರಿಟ್ರಾಕ್ಟ್ ಆಗಿರತಕ್ಕಂಥದ್ದು. ಲೋಡ್ ಮೇಲೆ ಎತ್ತಿದೆ, ಇದು ಲೋಡು ಕೆಳಗಡೆ ಬಂದಿದೆ. ಫ್ರಮ್ ಪಂಪ್ ಇಂದ ಆಯಿಲ್ ಹೋಗ್ತಾ ಇದೆ, ಆರೆಂಜ್ ಕಲರ್ ಅಲ್ಲಿ ಲೋಡ್ ಲಿಫ್ಟ್ ಆಗ್ತಾ ಇದೆ. ಸೊ ಇದು ಲೋಡ್ ರಿಟ್ರಾಕ್ಟ್ ಆಗ್ತಾ ಇದೆ. ಸೊ ಅಗೈನ್ ರಿಸರ್ವಾಯರ್ ಹೋಗ್ತಾ ಇದೆ. ದಿಸ್ ಇಸ್ ದ ಸಿಂಬಲ್. ಸೊ ದ ರ್ಯಾಮ್ ಅಂದ್ರೆ ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ನಲ್ಲಿ ರ್ಯಾಮ್ ಟೈಪ್ ಇದು ಸಿಲಿಂಡರ್. ಇಟ್ ಇಸ್ ದ ಸಿಂಪ್ಲೆಸ್ಟ್ ಲೀನಿಯರ್ ಆಕ್ಚುಯೇಟರ್. ಇಲ್ಲಿ ನಿಮಗೆ ತೋರಿಸಿರ್ತಕ್ಕಂಥದ್ದು. ಇಟ್ ಹ್ಯಾಸ್ ಓನ್ಲಿ ಒನ್ ಚೇಂಬರ್ ಫಾರ್ ಆಯಿಲ್, ಒಂದೇ ಒಂದು ಚೇಂಬರ್ ಆಯಿಲ್. ದೇ ಆರ್ ಯೂಶುವಲಿ ಮೌಂಟೆಡ್ ವರ್ಟಿಕಲ್ ಅಂಡ್ ರ್ಯಾಮ್ ಡಿಸೆಂಡ್ ಡೌನ್ ಬೈ ಇಟ್ ಸೆಲ್ಫ್. ಇದು ಸಾಮಾನ್ಯವಾಗಿ ವರ್ಟಿಕಲ್ ಆಗಿ ಮೌಂಟ್ ಮಾಡಿರ್ತಾರೆ. ಇಲ್ಲಿ ಒಂದೇ ಒಂದು ಚೇಂಬರ್ ಇರುತ್ತೆ. ಸೊ ಇಟ್ಸ್ ಓನ್ ವೆಯ್ಟ್ ಇಂದ ಏನಾಗುತ್ತೆ, ಇದು ಲೋಡು ರಿಟ್ರಾಕ್ಟ್ ಆಗುತ್ತೆ. ರ್ಯಾಮ್ಸ್ ಆರ್ ಪ್ರಾಕ್ಟಿಕಲಿ ಸೂಟಬಲ್ ಫಾರ್ ಲಾಂಗ್ ಸ್ಟ್ರೋಕ್ ಅಂಡ್ ಯೂಸ್ಡ್ ಇನ್ ಎಲಿವೇಟರ್ ಜಾಕ್ಸ್ ಅಂಡ್ ಆಟೋಮೊಬೈಲ್. ಸಾಮಾನ್ಯವಾಗಿ ಇದನ್ನ ಲಾಂಗ್ ಸ್ಟ್ರೋಕ್ ಗೆ ಪ್ರಿಪೇರ್ ಮಾಡ್ತಾರೆ. ಎಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅಂದ್ರೆ ಜಾಕ್ ನಲ್ಲಿ ಅಂತ ಹೇಳಿದೆ ನಾನು, ಮತ್ತೆ ಆಟೋಮೊಬೈಲ್ ಡಿಪಾರ್ಟ್ಮೆಂಟ್ ಅಲ್ಲೂ ಇದನ್ನ ಯೂಸ್ ಮಾಡ್ತಾರೆ. Since the diameter of the ram is throughout and there is no piston rod, if the ram has to descend down at a faster rate than the gravity, oil has to be supplied to the top as in the case of double acting cylinder. ಅದು ಸಿಂಗಲ್ ಆಕ್ಟಿಂಗ್ ಸಿಲಿಂಡರ್ ಆಯ್ತು. ಇಲ್ಲಿ ಡಬಲ್ ಆಕ್ಟಿಂಗ್ ಸಿಲಿಂಡರ್, ಇನ್ ಕೇಸ್ ಆಫ್ ಡಬಲ್ ಆಕ್ಟಿಂಗ್ ಸಿಲಿಂಡರ್ ಆಯಿಲ್ ಅನ್ನ ಏನ್ ಮಾಡ್ಬೇಕಾಗುತ್ತೆ, ನಾವು ಸಪ್ಲೈ ಮಾಡ್ಬೇಕಾಗುತ್ತೆ. ಇನ್ ದ ಕೇಸ್ ಆಫ್ ಆಯಿಲ್ ಕ್ಯಾನ್ ಬಿ ಸಪ್ಲೈಡ್ ಟು ದ ಟಾಪ್ ಆಸ್ ಇನ್ ದ ಕೇಸ್ ಆಫ್ ಡಬಲ್ ಆಕ್ಟಿಂಗ್ ಸಿಲಿಂಡರ್. ಸೊ ಇಲ್ಲಿ ಅದರದ್ದು ಚಿತ್ರ ಕೊಟ್ಟಿದೆ. ದಿಸ್ ಇಸ್ ಪಿಸ್ಟನ್, ದಿಸ್ ಇಸ್ ಸಿಲಿಂಡರ್, ಪಿಸ್ಟನ್ ಲಿಪ್ ಇದು. ಇಲ್ಲ ಆಯಿಲ್ ಫಾರ್ ರಿಟ್ರಾಕ್ಷನ್ಸ್, ಪೋರ್ಟ್ ಇದು ಆಯಿಲ್ ಟು ರೈಸ್, ಇದು ರೈಸ್ ಮಾಡ್ಲಿಕ್ಕೆ, ಇದು ಹೊರಗಡೆ ಹೋಗ್ಲಿಕ್ಕೆ. ದಿಸ್ ಇಸ್ ಡಬಲ್ ಆಕ್ಟಿಂಗ್ ರ್ಯಾಮ್ ಅಂತ ಕರಿತೀವಿ. ಡಬಲ್ ಆಕ್ಟಿಂಗ್ ರ್ಯಾಮ್ ಅಂತ ನಾವು ಇದನ್ನ ಕರಿತೀವಿ. ಇದನ್ನ ಮತ್ತೆ ನಮ್ಮ ಸಿಪ್ ನಲ್ಲಿ ಕೂಡ ಯೂಸ್ ಮಾಡ್ತೀವಿ ಸಾಮಾನ್ಯವಾಗಿ. ದಿಸ್ ಇಸ್ ಡ್ಯುಯಲ್ ರ್ಯಾಮ್ ಇನ್ ಸಿಪ್ ಸ್ಟೇರಿಂಗ್ ಗೇರ್. ಸಿಪ್ ಸ್ಟೇರಿಂಗ್ ಗೇರ್ ಬರುತ್ತೆ, ಅಲ್ಲೂ ಕೂಡ ಬಳಸ್ತಾರೆ ಇದನ್ನ. However, the diameter of the ram can be reduced only to a little extent to have a piston rod. ಕೆಲವು ಕಡೆ ನಾನು ಹೇಳಿದೆ ಪಿಸ್ಟನ್ ಮತ್ತೆ ಪಿಸ್ಟನ್ ಹೆಡ್ ಗಿಂತ ಡಯಾಮೀಟರ್ ಪಿಸ್ಟನ್ 1.5 ಟೈಮ್ ದೊಡ್ಡದಿರುತ್ತೆ, ಕೆಲವು ಸಂದರ್ಭದಲ್ಲಿ ಈಕ್ವಲ್ ಇನ್ ಡಯಾಮೀಟರ್ ಇರುತ್ತೆ ಅಂತ ಹೇಳಿದೆ. ಸೊ ದ ಅಪ್ಲಿಕೇಶನ್ ಆಫ್ ಎ ಡಬಲ್ ಸೈಡೆಡ್ ಆರ್ ಡ್ಯೂಯಲ್ ರ್ಯಾಮ್, ಡಬಲ್ ಸೈಡೆಡ್ ಅಥವಾ ಡ್ಯೂಯಲ್ ರ್ಯಾಮ್ ನೋಡಿ, ಇದು ಡಬಲ್ ಸೈಡೆಡ್ ಇದು ರ್ಯಾಮ್. ಇದು ಇದನ್ನ ಎಲ್ಲಿ ಯೂಸ್ ಮಾಡ್ತಾ ಇದಾರೆ ಅಂತ ಅಂದ್ರೆ, ರ್ಯಾಮ್ ಇಸ್ ಟರ್ನಿಂಗ್ ದ ರೂಡರ್ ಆಫ್ ಎ ಸಿಪ್. ಡ್ಯುಯಲ್ ರ್ಯಾಮ್ ಇನ್ ಸಿಪ್ ಸ್ಟೇರಿಂಗ್ ಗೇರ್, ಸಿಪ್ ಸ್ಟೇರಿಂಗ್ ಗೇರ್ ಇರುತ್ತಲ್ಲ, ಅಲ್ಲಿ ಈ ಡ್ಯುಯಲ್ ರ್ಯಾಮ್ ಅನ್ನ, ಡಬಲ್ ರ್ಯಾಮ್ ಅನ್ನ, ಡಬಲ್ ಸೈಡೆಡ್ ಅಥವಾ ಡ್ಯುಯಲ್ ರ್ಯಾಮ್ ಅನ್ನ ಬಳಸ್ತಾರೆ. ಇನ್ನ ಮೌಂಟಿಂಗ್ ಆಫ್ ಸಿಲಿಂಡರ್ಸ್ ಇದೆಯಲ್ಲ, ಡಿಫರೆಂಟ್ ಮೌಂಟಿಂಗ್ ಮೆಥಡ್ಸ್ ಇದೆ. ದೇರ್ ಆರ್ ಸೋ ಮೆನಿ mounting method. Cylinders are mounted on different points to have a desirable movement space limitations according to the load and direction of actuation. ಇದನ್ನ ಮೌಂಟ್ ಮಾಡ್ತಾರೆ. ಈ ಚಿತ್ರದಲ್ಲಿ ನಿಮಗೆ ಬೇರೆ ಬೇರೆ ಮೌಂಟಿಂಗ್ ಮೆಥಡ್ ಇದೆ. ಇಲ್ಲಿ ಟೇಪರ್ಡ್ ಮೌಂಟ್, ರೆಕ್ಟಾಂಗ್ಯುಲರ್ ಫ್ಲಾಂಜ್ ಮೌಂಟ್ ರಾಡ್ ಎಂಡ್, ರೆಕ್ಟಾಂಗ್ಯುಲರ್ ಫ್ಲಾಂಜ್ ಮೌಂಟ್ ಬ್ಲೈಂಡ್ ಎಂಡ್, ಸ್ಕ್ವೇರ್ ಫ್ಲಾಂಜ್ ಮೌಂಟ್ ಬ್ಲೈಂಡ್ ಎಂಡ್. ಇಲ್ಲಿ ತೋರಿಸ್ತಾ ಇದೀನಿ, ಇದು ಸಾಲಿಡ್ ಫ್ಲಾಂಜ್ ಮೌಂಟ್ ರಾಡ್ ಎಂಡ್. This one is solid flange mount blind end. Side lug movement put mount. This put mount. This is center line lug mount. This is true neon mount rod end. True neon mount intermediate. True neon mount blind end. Extended tie rod mount rod end. Extended tie rod mount blind end. Extended tie rod mount both ends. Selvis mount. Selvis mounts with spherical bearings. So these are all the different mounting method. ಬೇರೆ mounting method according to the actuations and according to the applications and according to the usage ಆಧಾರದ ಮೇಲೆ ಈ ಮೌಂಟಿಂಗ್ ಮೆಥಡ್ ಅನ್ನು ನಾವು ಏನು ಮಾಡ್ತೀವಿ, ಬಳಸ್ಕೊಳ್ತೀವಿ. ಇಲ್ಲಿ ಒಂದು ಆಕ್ಚುವೇಷನ್ ಬೈ ಲಿಂಕೇಜ್, ಇಲ್ಲಿ ಒಂದು ಫಿಗರ್ ನಲ್ಲಿ ನಿಮಗೆ ತೋರಿಸ್ತಾ ಇದೀವಿ.
various method of handling load, clamping, oscillation, lift, tilt, and other kind of application along with the mechanical linkage. ಬೇರೆ ಬೇರೆ ಅಪ್ಲಿಕೇಶನ್ಸ್ ಲಿಂಕೇಜ್ ಅನ್ನು ನಾವು ಯೂಸ್ ಮಾಡ್ತೀವಿ ಇಲ್ಲಿ. ಲಿಂಕೇಜಸ್ ಅಂಡ್ ಲೋಡ್ ಅಟ್ಯಾಚ್ ಟು ದ ಲೀನಿಯರ್ ಆಕ್ಚುಯೇಟರ್ಸ್. ಬೇರೆ ಬೇರೆ ಕ್ಲಾಂಪಿಂಗ್ ಇರ್ಬೋದು, ಆಸಿಲೇಷನ್ಸ್ ಇರ್ಬೋದು, ಲಿಫ್ಟ್ ಇರ್ಬೋದು, ಟಿಲ್ಟ್ ಇರ್ಬೋದು, ಬೇರೆ ಬೇರೆ ಕೈಂಡ್. ನೋಡಿ ಇಲ್ಲಿ ಬೇರೆ ಬೇರೆ ಮೆಥಡ್ ಇದೆ. ಇಲ್ಲಿ ಕ್ಲಾಂಪಿಂಗ್ ಇದೆ, ಲಿಫ್ಟಿಂಗ್ ಇದೆ, ಆಸಿಲೇಷನ್ಸ್ ಇದೆ, ಆಸಿಲೇಷನ್ಸ್ ಆಗ್ತಕ್ಕಂಥದ್ದು, ಟಿಲ್ಟ್ ಇದೆ. ಸೊ ಲೈಕ್ ದಟ್ ಬೇರೆ ಬೇರೆ ಮೆಕ್ಯಾನಿಕಲ್ ಲಿಂಕೇಜಸ್ ಅನ್ನು ನಾವು ಇಲ್ಲಿ ಯೂಸ್ ಮಾಡ್ತೀವಿ ಅದರಲ್ಲಿ ಹೈಡ್ರಾಲಿಕ್ ಸಿಸ್ಟಮ್. Now let us at the last part, how do you calculate the force of the cylinder? So calculate the force. In theoretical, force output of the cylinder is the product of air pressure applied and usable piston area exposed to it. Force is equal to ಏನು ಹೇಳ್ತೀವಿ ನಾವು, ಪ್ರೆಷರ್ ಅಂಡ್ ಏರಿಯಾ ಅಂತ ಕರಿತೀವಿ, P into A. ಅಂದ್ರೆ ಫೋರ್ಸ್ ಔಟ್ಪುಟ್ ಆಫ್ ದ ಸಿಲಿಂಡರ್ ಅದೇನಿರ್ತದೆ, ಇಸ್ ದ ಪ್ರಾಡಕ್ಟ್ ಆಫ್ ಏರ್, ದಟ್ ಈಸ್ P, ಏರ್ ಪ್ರೆಷರ್, ಅಂಡ್ ಅಲ್ಲಿ ಪಿಸ್ಟನ್ ಏರಿಯಾ ಇರ್ತದೆ, ಯೂಸಬಲ್ ಪಿಸ್ಟನ್ ಏರಿಯಾ. ಸೊ ದಟ್ ಈಸ್ ಕಾಲ್ಡ್ ಫೋರ್ಸ್. ಈ ರೀತಿ ನಾವು ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇಲ್ಲಿ ಫೋರ್ಸ್ ಅನ್ನ LB ಪೌಂಡ್ ಅಲ್ಲಿ ಹೇಳ್ತೀವಿ. P ಅಂದ್ರೆ ಸಪ್ಲೈ ಪ್ರೆಷರ್ ಇನ್ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್, PSI ಅಂದ್ರೆ ಪೌಂಡ್ಸ್ ಪರ್ ಸ್ಕ್ವೇರ್ ಇಂಚ್ ಅಂತ ನಾವು ಕರಿತೀವಿ. A ಅಂದ್ರೆ ದಟ್ ಈಸ್ ಏರಿಯಾ ಆಫ್ ಪಿಸ್ಟನ್, ದಟ್ ಈಸ್ ಇನ್ ಇಂಚ್. ದಟ್ ಈಸ್ F, ದಟ್ ಈಸ್ ಫೋರ್ಸ್. ಫಾರ್ ಎಕ್ಸಾಂಪಲ್ 141 LB ಅಂತ ನಾವು ಇಲ್ಲಿ ತೋರಿಸಿದೀವಿ. ಬಟ್ ಟು ಕ್ಯಾಲ್ಕುಲೇಟ್ ದ ಹೈಡ್ರಾಲಿಕ್ ಪ್ರೆಸ್ ಫೋರ್ಸ್, ನೀವು ಹೈಡ್ರಾಲಿಕ್ ಪ್ರೆಸ್ ಫೋರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಫಸ್ಟ್ ಏನ್ ಮಾಡಬೇಕು, ಟು ಪಾಯಿಂಟ್ ಪಿಸ್ಟನ್ ಏರಿಯಾ ಫ್ರಮ್ ಪಿಸ್ಟನ್ ಡಯಾಮೀಟರ್. ಪಿಸ್ಟನ್ ಡಯಾಮೀಟರ್ ತಗೊಂಡು ಅದ್ರ ಏರಿಯಾ ಕ್ಯಾಲ್ಕುಲೇಟ್, ದೆನ್ ಮಲ್ಟಿಪ್ಲೈ ದ ಪ್ರೆಷರ್ ಇನ್ PSI. ಅದನ್ನ ಪ್ರೆಷರ್ ಏನ್ ಮಾಡ್ಬೇಕು ನೀವು, P ಗೆ ಮಲ್ಟಿಪ್ಲೈ ಮಾಡ್ಬೇಕು, P into A. ಡಿವೈಡ್ ದ ಫೋರ್ಸ್ ಇನ್ ಪೌಂಡ್ಸ್. ಆಮೇಲೆ ನಂತರ ಏನ್ ಮಾಡ್ಬೇಕು, ಪೌಂಡ್ಸ್ ಅದನ್ನ ಡಿವೈಡ್ ಮಾಡ್ಬೇಕು ಎಷ್ಟರಿಂದ, ಬೈ 2000 ಟು ಗೆಟ್ ಫೋರ್ಸ್ ಇನ್ ಟನ್ಸ್. ಅದು ಎಷ್ಟು ಟನ್ ಫೋರ್ಸ್ ಇತ್ತು ಅಂತ ನಿಮ್ಗೆ ಅವಾಗ ಗೊತ್ತಾಗುತ್ತೆ. ಈ ಸಿಲಿಂಡರ್ ಬೋರ್ ಅನ್ನ ಯಾವ ರೀತಿ ಮೆಜರ್ ಮಾಡ್ತಿದ್ದೀರಾ, ಡಿಫರೆಂಟ್ ಮೆಥಡ್. ನೀವು ಸಿಲಿಂಡರ್ ಬೋರ್ ಅನ್ನ ಆಸ್ ಯೂಶುವಲ್ ಯೂಸ್ ಯುವರ್ ಮೆಜರಿಂಗ್ ಟೇಪ್ ಟು ಮೆಜರ್ ದ ಇನ್ಸೈಡ್ ಡಯಾಮೀಟರ್ ಆಫ್ ದ ಸಿಲಿಂಡರ್. ದಿಸ್ ವಿಲ್ ಗಿವ್ ಯು ದ ಸಿಲಿಂಡರ್ ಬೋರ್. ನೀವು ಸ್ಟೀಲ್ ರೂಲು ಅಥವಾ ಇನ್ಸೈಡ್ ಟೇಪ್ ಅನ್ನ ಇಟ್ಕೊಂಡು ಆ ಇನ್ಸೈಡ್ ಡಯಾಮೀಟರ್ ನ ಮೆಜರ್ ಮಾಡ್ಕೊಳ್ತೀರಿ. Ensure the piston is at the bottom of the cylinder. Measure the distance of the cylinder from the piston at the bottom to the top. The distance the piston travel gives you the cylinder stroke. ನೋಡಿ ಇಲ್ಲಿ ಬಾಟಮ್ ಆಫ್ ದ ಸಿಲಿಂಡರ್, ಪಿಸ್ಟನ್ ಬಾಟಮ್ ಅಲ್ಲಿ ಇದೆ ಅಂತ ನೀವು ಎನ್ಶೂರ್ ಮಾಡ್ಕೋಬೇಕು. ಅವಾಗ ಏನ್ ಮಾಡ್ಬೇಕು, ಮೆಜರ್ ದ ಡಿಸ್ಟೆನ್ಸ್ ಎಲ್ಲಿಂದ, ಸಿಲಿಂಡರ್ ಫ್ರಮ್ ದಿ ಪಿಸ್ಟನ್ ಅಟ್ ದ ಬಾಟಮ್ ಆಫ್ ದ ಟಾಪ್. ಬಾಟಮ್ ಇಂದ ಟಾಪ್ ವರೆಗೆ ಮೆಜರ್ ಮಾಡ್ಕೋಬೇಕು. ದ ಡಿಸ್ಟೆನ್ಸ್ ದ ಪಿಸ್ಟನ್ ಟ್ರಾವಲ್ಸ್ ಗಿವ್ಸ್ ಯು ದ ಸಿಲಿಂಡರ್ ಸ್ಟ್ರೋಕ್. ಆ ಡಿಸ್ಟೆನ್ಸ್ ಅವಾಗ ಯಾವುದು ಅಂದ್ರೆ ಆ ಸಿಲಿಂಡರ್ ಸ್ಟ್ರೋಕ್ ಆಗುತ್ತೆ, ದಟ್ ಇಸ್ ದಿ ಸ್ಟ್ರೋಕ್. ಅಂದ್ರೆ ಪಿಸ್ಟನ್ ಟ್ರಾವಲ್ ಎಷ್ಟಾಗುತ್ತೆ ಅದನ್ನ ನಾವು ಒಂದು ಸ್ಟ್ರೋಕ್, ಅದ್ರ ಲೆಂತ್ ಅಂತ ನಾವು ಕನ್ಸಿಡರ್ ಅನ್ನ ನಾವು ಮಾಡ್ತೀವಿ. ದಿಸ್ ಪ್ರೆಷರ್ ಅಂಡ್ ಸ್ಪೀಡ್ ಏನಿದೆ, this pressure exerted by the piston is equal to pressure ಅಂದ್ರೆ kg per centimeter squared into area of cross section. ಈಗ ಹೇಳಿದೆ P into A. and speed of the piston, ಸ್ಪೀಡ್ ಅನ್ನ ಯಾವಾಗಲೂ ನಾವು ಸೆಂಟಿಮೀಟರ್ ಪರ್ ಮಿನಿಟ್ ಅಥವಾ ಲೀಟರ್ ಪರ್ ಮಿನಿಟ್ LPM ಅಂತ ಕರಿತೀವಿ. LPM ಅಥವಾ ಇಲ್ಲಿ ಸ್ಪೀಡ್ ಆಫ್ ದ ಪಿಸ್ಟನ್ ಇಸ್ ಈಕ್ವಲ್ ಟು 1000 LPM ಡಿವೈಡೆಡ್ ಬೈ ಏರಿಯಾ ಆಫ್ ಪಿಸ್ಟನ್. ಅದು ಸ್ಪೀಡ್ ನಿಮಗೆ ತೋರಿಸುತ್ತೆ. ಬೇರೆ LPM ಅಂದ್ರೆ ಲೀಟರ್ಸ್ ಪರ್ ಮಿನಿಟ್ ಅಂತ. LPM ಅಂದ್ರೆ ಏನು, ಲೀಟರ್ಸ್ ಪರ್ ಮಿನಿಟ್. ಸೊ ಇದಿಷ್ಟು ಮಕ್ಕಳೇ how to calculate the speed and pressure and diameter of the cylinder. Now you come to an end. In this class we will discuss hydraulic cylinder ಅಂದ್ರೆ ಏನು, ಸಿಲಿಂಡರ್ ಟೈಪ್ಸ್ ಏನಿದೆ, ಅದು ಯಾವ ರೀತಿ ವರ್ಕಿಂಗ್ ಪ್ರಿನ್ಸಿಪಲ್ ಏನು, ಮತ್ತೆ ಕನ್ಸ್ಟ್ರಕ್ಷನ್ಸ್ ಏನು, ಯಾವ ರೀತಿ ಕುಷನಿಂಗ್ ಆಗಿರುತ್ತೆ, ಅಲ್ಲಿ ಯಾವ್ಯಾವ ತರ ಸೀಲ್ಸ್ ಅನ್ನ ಯೂಸ್ ಮಾಡಿರ್ತಾರೆ, ಅಪ್ಲಿಕೇಶನ್ಸ್ ಏನು, ಸ್ಪೆಸಿಫಿಕೇಶನ್ಸ್ ಏನು, ಮತ್ತೆ ಮೌಂಟಿಂಗ್ ಮೆಥಡ್ಸ್ ಏನು, ಕ್ಯಾಲ್ಕುಲೇಷನ್ ಪ್ರೆಷರ್ ಅಂಡ್ ಫೋರ್ಸ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಸ್ಪೀಡ್ ಅನ್ನ,
ಇಷ್ಟನ್ನ ಡೀಟೈಲ್ಡ್ ಆಗಿ ನಾನು ಈ ತರಗತಿಯಲ್ಲಿ ಹೇಳಿದ್ದೀನಿ. ಸೊ ಇನ್ನು ಹೆಚ್ಚಿನ ಡೀಟೇಲ್ಸ್ ನಿಮಗೆ ವೀಕ್ ನಂಬರ್ 92 ನಲ್ಲಿ ಇದ್ರ ಬಗ್ಗೆ ಇದೆ. ಮತ್ತೆ ಸೆಕೆಂಡ್ ಇಯರ್ ಪಿಟ್ಟರ್, ಸೆಕೆಂಡ್ ಇಯರ್ ನಿಮಿನಲ್ಲಿ ಅಲ್ಲಿ ನೀವು ರೆಫರ್ ಮಾಡಿ. ಸೊ ಇದ್ರಿಗೆ ಸಂಬಂಧಪಟ್ಟಂತ ಅಸೈನ್ಮೆಂಟ್ಸು ನಿಮ್ಗೆ ಫಾರ್ವರ್ಡ್ ಮಾಡಿದ್ದೀನಿ, ಸಾಲ್ವ್ ಮಾಡಿ. ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೊಳ್ಬೇಕು ಅಂತ ಅಂದ್ರೆ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ರಿಪ್ಲೈ ಮಾಡ್ತೀನಿ, ಅಥವಾ ಕಾಲ್ ಮಾಡಿ ನನ್ನ ಹತ್ರ ಮಾತಾಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ, ಎಲ್ಲರಿಗೂ ಶುಭವಾಗಲಿ.